ಬಾ ನಾನು ನೀನು ಈ ಬೊಂಬೆ ತರ ಆಟ ಆಡೋಣ ಬಾ ಬಾ ಶಬ್ಬಿಗೆ ಬಾ ಇಲ್ಲಿ ಬಾ ನೋಡು ಈ ಕೋಟ್ ಹಾಕೊಂಡಿದ್ಯಲ್ಲ ಬೊಂಬೆ ಅದು ನಾನು ಈ ಸೀರೆ ಕಟ್ಕೊಂಡಿದ್ಯಲ್ಲ ಬೊಂಬೆ ಅದು ನೀನು ನಮ್ಮಿಬ್ಬರು ಜೋಡಿ ಎಷ್ಟ್ ಚೆನ್ನಾಗಿದೆ ಅಲ್ಲ ಚಂಪಿಗೆ ಇದು ನಿನ್ಗೋಸ್ಕರ ನಾನ್ ತಂದಿಟ್ಕೊಂಡಿರೋದು ಬೊಂಬೆ ಚೆನ್ನಾಗಿದೆ ಅಲ್ಲ ಮತ್ತೆ ಈ ಬೊಂಬೆ ತರ ನಾನು ನೀನು ಸುತ್ತಾಡೋಣ ಬೆಳಿಗ್ಗೆ ಚಿಕ್ಕದಾಣಿಗಳು ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ಸ್ನಾನ ಮಾಡೋವಾಗ ಬಚ್ಚಲ್ ಮನೇಲಿ ನಾಗ್ ಹಾವು ಮುಟ್ಬಿಡ್ತು ಅಂತ ಅದನ್ನ ಹಿಡಿಯಕ್ಕೆ ಹೋಗ್ಬಿಟ್ಟಿದ್ರು. ಮುದ್ದು ಕೃಷ್ಣ, ಹಾವಿನ ಜೊತೆ ಆಟ ಆಡಬಾರ್ದು ಅಂತ ನಿನಗೆ ಎಷ್ಟು ಸಲ ಹೇಳಿದೀನಿ. ಮತ್ತೆ ಮತ್ತೆ ಅದ್ ನನ್ ಜೊತೆ ಆಟ ಆಡಕ್ ಯಾಕೆ ಬರ್ಬೇಕು? ನಾನ್ ಬರೀ ಮನೇಲಿ ಬಚ್ಚಲ್ ಮನೆ ಒಳಗಡೆ ಇದ್ದಾಗ ಬಾಗಿಲು ತಟ್ಬಿಟ್ಟು ತಾನೇ ಒಳಗಡೆ ಬರ್ಬೇಕು. ಹಂಗೆ ಬಂದು ನೋಡ್ಬಿಡ್ತು ನಂಗೆ ಎಷ್ಟು ನಾಚಿಕೆ ಆಗ್ಬಿಡ್ತು ಗೊತ್ತಾ? ತಕ್ಷಣ ಟವಲ್ ಸುತ್ಕೊಂಡ್ಬಿಟ್ಟೆ. ಇನ್ಮೇಲೆ ನೀನ್ ಹೀಗೆಲ್ಲ ಆಡಿದ್ರೆ ನಿನ್ ಜೊತೆ ಆಟ ಆಡಕ್ಕೆ ಬರಲ್ಲ. ಸಂಪಿಗೆ ನೀ ಹಾಗೆಲ್ಲ ಹೇಳ್ಬೇಡ. ನಾನ್ ಪುಟ್ಟವನಾದಾಗಿಂದ ನಿನ್ ಜೊತೆ ತಾನೇ ಆಟ ಆಡ್ಕೊಂಡಿದ್ದೆ. ಇನ್ಮೇಲೆ ನಿನ್ನ ಆಟ ಆಡೋಕ್ ಬರಲ್ಲ ಅಂದ್ರೆ ನಾನ್ ತೋಟದ ಬಾವಿಗೆ ಬಿದ್ದು ಸತ್ತೋಗ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡ, ನಾ ಖಂಡಿತ ಬರ್ತೀನಿ. ರಾಮೇಗೌಡ್ರೆ, ಹಿಂದೆ ನೀವು ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ರೇನು ಒಂದೇ ಒಂದು ಅಭಿಮಾನಕ್ಕೆ, ನೀವು ನಿಮ್ಮ ಮಗಳು ನಮ್ಮ ಮನೆಗೆ ಮಾಡ್ತಿರೋ ಉಪಕಾರಕ್ಕೆ ನಾವು ಯಾವ ರೀತಿ ನಿಮ್ಮ ಋಣ ತೀರಿಸಬೇಕು ನನಗೆ ಅರ್ಥ ಆಗ್ತಿಲ್ಲ. ಅಂಥ ದೊಡ್ಡ ಮಾತು ಯಾಕೆ ಆಡ್ತೀರಾ ಜಮೀನ್ದಾರ್ರೆ? ನಿಮ್ ಋಣದಲ್ಲಿ ಬದುಕ್ತಾ ಇರೋರು ನಾವು. ನಮ್ಮಿಂದ ಅಂತ ಉಪಕಾರ ಏನಾಗಿದೆ? ನನ್ನ ಮಗ ಮುದ್ದು ಕೃಷ್ಣನ್ನ ನಿಮ್ ಮಗಳು ತಾಯಿ ತರ ನೋಡ್ಕೋತಿದ್ದಾಳೆ. ಅವಳು ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿನ ನನ್ನ ಮಗನ ಕಳ್ಕೊಂಡು ಆ ಪುತ್ರ ಶೋಕದಲ್ಲಿ ನಾನು ಉಳಿತಾ ಇರ್ಲಿಲ್ಲ. ಹಾಗೆಲ್ಲ ಮಾತಾಡಬೇಡಿ ಜಮೀನ್ದಾರ್ರೆ. ನೀವು ಆದಷ್ಟು ಬೇಗ ಗುಣಮುಖರಾಗಿ ಈ ಮನೆಗೊಬ್ಬ ಸೊಸೆ ಬಂದು ನಿಮ್ ವಂಶ ಉದ್ಧಾರ ಆಗೋದನ್ನ ನೀವು ಕಣ್ತುಂಬ ನೋಡ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಇಲ್ಲಿ ಬೀಳ್ಬೇಕಾದ್ದು ಅಲ್ಲಿ ಬಿತ್ತು, ಅಲ್ಲಿ ಬೀಳ್ಬೇಕಾದ್ದು ಇಲ್ಲಿ ಬಿತ್ತು. ಘಮ ಘಮ ಅಂತ ಇದೆ ಒಬ್ಬಟ್ಟು. ಕಾವೇರಿ, ಈ ಒಬ್ಬಟ್ಟನ್ನ ನಾವಿಬ್ರು ತಿಂದು ಗುಟ್ಟಾಗಿ ಒಗ್ಗಟ್ಟಾಗಿದ್ರೆ ಹೇಗಿರುತ್ತೆ ಗೊತ್ತಾ? ಈ ಮಾತ್ನ ನನ್ ಕಟ್ಕೊಳ್ಳೋ ಮಾವ ಕೇಳಿದಿದ್ರೆ ನಿನ್ನ ಬೆರಣಿ ತಟ್ಟಿ ಗೋಡೆಗೆ ಮೇಯ್ತಿದ್ದ. ಓ, ನಿಮ್ಮ ಮಾವ ನಿನ್ನ ಕಟ್ಕತಾ ಇದ್ದಾನಲ್ವಾ? ಹೋಗ್ಲಿ ಬಿಡು, ಅವನ್ ನಿನ್ನ ಕಟ್ಕೊಳ್ಳಿ, ನಾನ್ ನಿನ್ನ ಇಟ್ಕತೀನಿ. ಈಗ ನಾನ್ ಕೊಟ್ಟನಲ್ಲ ಅದನ್ನ ಇಟ್ಕೋ. ಏಯ್, ಒಬ್ಬಟ್ಟು ಕಿತ್ಕೊಂಡು ನನ್ನ ಕೆನ್ನೆ ತಂಬಿಟ್ ಮಾಡ್ಬಿಟ್ಟು ಹೋಗ್ತೇನೆ. ಹೆಚ್ಚಿನ ಕುರುಳಿ, ನಿನ್ನ ಗಿರ್ಗಿಟ್ ಮಾಡಿ ನನ್ನ ಕಡ್ಡಿಗೆ ಸಿಗಿಸ್ಕೊಂಡು ಸುತ್ತಿಸ್ಲಿಲ್ಲ, ನನ್ನ ಹೆಸರು ನಾಗಪ್ಪನೇ ಅಲ್ಲ. ಇದೇನಿದು ಇಷ್ಟು ಬೇಗ ಹಾಕೊಂಡು ಎಲ್ಲ ಹೊರಟದ ನಮ್ಮ ಮಾವ? ಅಜ್ಜಿ, ಏನವ್ವ ನಮ್ಮ ಮಾವನೇನಾದ್ರೂ ನೋಡ್ದ್ಯಾ? ಊರ ಹಬ್ಬದ ದಿವಸ ಮನ್ಗೆ ಕುಂತ್ಕೊಂಡ್ರೆ ಆಯ್ತದ? ಈಗಪ್ಪ ನಮ್ ರಾಜಣ್ಣನೇ ಊಟದ ವ್ಯವಸ್ಥೆನೆಲ್ಲ ವಹಿಸ್ಕೊಂಡವನಂತೆ. ಪೂಜಾ ಹೊತ್ತಿಗೆ ನಾವು ಕಣದಾಗ ಏನ ಒಳ್ಳೆ ಕಾವೇರಿ ನದಿ ಪ್ರವಾಹದಲ್ಲಿ ಕೊಚ್ಕೊಂಡೋಗಿ ನನ್ನ ಹೇಳ್ಕೊಂಬರ್ತಿದ್ದಿಲ್ಲ. ಮಾವ, ನಾನು ಕಾವೇರಿ ನದಿ ಅಲ್ವಾ, ಅದಕ್ಕೆ ನನ್ನಲ್ಲಿ ನಿನ್ನ ಮುಳುಗಿಸ್ಕೊಳಕ್ಕೆ. ಕಾವೇರಿ, ಯಾಕ್ ಮಾವ? ನಾನು ಆಂಜನೇಯನ ಭಕ್ತ. ನೀನ್ ಈಗೆಲ್ಲ ಮುಟ್ಕೊಂಡ್ರೆ ನನ್ ಬ್ರಹ್ಮಚಾರಿ ವ್ರತ ಎಲ್ಲ ಕೆಟ್ಟೋಗುತ್ತೆ ಅಷ್ಟೇ. ವ್ರತ ಕೆಟ್ಟರು ಪರವಾಗಿಲ್ಲ, ಸುಖ ಇರ್ಬೇಕು ಅಂತ ಗಾದನೆ ಇಲ್ವಾ ಮಾವ? ಇವತ್ ಹಬ್ಬ ಅಲ್ವಾ, ನಿನ್ಗೋಸ್ಕರ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಂಡ್ ಬಂದಿದ್ದೀನಿ. ನೀನ್ ಆಗ್ಲೇ ಇಲ್ಲಿಗೆ ಬಂದ್ಬಿಟ್ಟಿದ್ಯಲ್ಲ. ಮಾವ ಮಾವ ತಿಂದು ಮಾವ ತಿಂದು. ದೂರಾರು ನಾನೇನ್ ಮಗುನ ನಿನ್ ಕೈಲಿ ತಿನ್ಸ್ಕೊಳಕ್ಕೆ ನಾನೇ ತಿಂತೀನಿ. ಚೆನ್ನಾಗಿದೆ. ಏನ್ ಮಾವ ನೀನು? ಅಕ್ಕನ್ ಮಗಳು ಮೈ ಮೇಲ್ ಬಿದ್ದು ಬಂದ್ರೆ ಸ್ವಲ್ಪನೂ ರಸಿಕತೆನೇ ಇಲ್ವಲ್ಲ ಮಾವ? ನಿನ್ನ ಹನುಮಂತ ಹೆಸರಿಗೆ ಮಾತ್ರ ಬ್ರಹ್ಮಚಾರಿ. ಅವನಿಗೂ ಒಬ್ಬ ಮಗ ಇದ್ದಾನೆ, ಮತ್ಸ್ಯ ಹನುಮಾನ್ ಅಂತ, ಗೊತ್ತಾ? ಅದು ನನಗೂ ಗೊತ್ತಿದೆ. ಅದು ಅವನಿಗೆ ಗೊತ್ತಿಲ್ಲದೆ ಬೆವರ್ನಲ್ಲಿ ಹುಟ್ಟಿದ್ದು. ಈಗ ನಾನು ತಿಳಿದು ಮತ್ತೆ ಆತರ ಅನಾಹುತ ಮಾಡ್ಕೊಳಕ್ ತಯಾರಿಲ್ಲ. ನೀನೀಗ ಜಾಗ ಖಾಲಿ ಮಾಡು, ನಾನು ಅಲ್ಲಿ ಊಟದ ವ್ಯವಸ್ಥೆ ಮಾಡ್ಬೇಕು. ಮಾವ ನಿಂತ್ಕೊ ಮಾವ. ಯಾಕೆ ಮಾವ, ಹನುಮಂತನಿಗೆ ಬೆವರ್ನಲ್ ಮಗ ಹುಟ್ಟ, ನನಗೆ ನಿನ್ ಎಂಜಲಲ್ಲಾದ್ರೂ ಮಗ ಹುಟ್ಟಿ ನಿನ್ನ ಬ್ರಹ್ಮಚಾರಿ ವ್ರತ ಭಂಗ ಆಗೋಗ್ಲಿ. ಅಯ್ಯ ಕಾವೇರಿ, ಅಯ್ಯೋ ಇದು ಕಲಿಯುಗ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಏನಪ್ಪಾ? ಈ ಕಡೆ ಊಟದ ವ್ಯವಸ್ಥೆ. ಕಾವೇರಿ ಬೇಡ ಕಡೆ.
ಮೈಸೂರು ಚಿಗರ್ಗೆ ಸುಣ್ಣ ಹಚ್ಕೊಡಲ್ಲ. ಎಷ್ಟೇ ಎಳೆಯದಾದ್ರೂ ಏನು, ಮೊದಲು ನಾನ್ ತಾನೇ ಅರ್ದು ನಿಮಗ್ ಕೊಡೋದು. ನನ್ ಮಗನೇ, ನನ್ಗಿಂತ ಮುಂಚೆ ನೀನೇ ಪಂಗ್ಲಸ್ ಬಿಡೋಣ ಅಂತ ನೋಡ್ತಾ ಇದೀಯಾ? ನನ್ನ ಅಸ್ಟೆಂಟ್ ಆಗಿ ಇಟ್ಕೊಂಡಲ್ಲೋ, ನನ್ನ ಹಳೆ ಎಕ್ಳ ತಗೊಂಡು ನಾನೇ ಹೊಡ್ಕಬೇಕು. ಅಬ್ಬಾ, ನನ್ ಸರ್ದಿ ಬಟ್ಟೆ ಒಗ್ದಿದ್ದಾಯ್ತು. ಇನ್ ಈ ಪಾತ್ರೆ ತೊಳೆಯೋದು ನಮ್ಮ ಅಕ್ಕನ ಸರ್ದಿ. ಶೋ, ಬೇಗ ಬೇಗ ಸ್ನಾನ ಮಾಡ್ಕೊಂಡು ಸೊಸೈಟಿಗೆ ಹೋಗ್ಬಿಡ್ತೀನಿ. ಎಲ್ಲ ಇವಳ ಒಂದ್ ತೊಟ್ ನೀರ್ನ ಬಿಟ್ಟು ಹಣ್ಣನೆ ಖಾಲಿ ಮಾಡ್ಬಿಟ್ಟಿದ್ದಾರೆ. ನಿನ್ನ ಮುಖಕ್ಕೆ ಇದು ಬೇರೆ ಕೇಡು. ಏನೇ ಅಷ್ಟು ಕಷ್ಟಪಟ್ಟು ಒಲೆ ಉರಿ ಹಾಕಿದ್ರೆ ಹಂಡೆ ನೀರೆಲ್ಲ ನೀನೇ ಸುರ್ಕೊಂಡ್ ಬಂದ್ಬಿಟ್ಯಾ? ನೀನು ದೂರ ದೂರ ನಿಂತ್ಕೋ. ನಿನ್ ಮೈ ಕೈ ಎಲ್ಲ ಮಸಿ ಮಾಡ್ಕೊಂಡು ನನ್ ಮುಟ್ಟಿದ್ರೆ ನನ್ ಸೀರೆ ಎಲ್ಲ ಗಲೀಜಾಗುತ್ತೆ. ಏನೇ ಮನೆಗೆ ಹಿರಿಯೋಳು ಅಂದ ಮಾತ್ರಕ್ಕೆ ದೇವಲೋಕದಿಂದ ಹಿಡಿದು ಬಂದು ತ್ರಿಪುರ ಸುಂದ್ರಿ ಅನ್ಕೊಂಡ್ಬಿಟ್ಯಾ? ಒಲೆ ಉರಿ ಹಾಕಿ ಅಂದ್ರೆ ಹಾಡು ಮೂಡು ಕಾದಂಬರಿ ಓದ್ಕೊಂಡು ಎಲ್ಲ ನನ್ ಕೈಲಿ ಮಾಡಿಸ್ತೆ. ನಿನ್ನೆ ಬೆಳಿಗ್ಗೆ ಮನೆ ಮುಂದೆ ಸಗಣಿ ನೀರು ಹಾಕಿ ಅಂದ್ರೆ ಜಮೀನ್ದಾರಿ ಮನೆ ಅಂತ ಪುಸ್ಕೊಂಡು ಹೋಗ್ಬಿಡ್ತಿಯಲ್ಲ. ಅಮ್ಮಣ್ಣೆ, ಈ ಅಲಂಕಾರ ಎಲ್ಲ ಕಟ್ಟಿಟ್ಬಿಟ್ಟು ಇವತ್ತು ಪಾತ್ರೆ ತೊಳೆಯೋ ಸರ್ದಿ ನಿಂದು ನೆಟ್ಟಗ್ ನೋಡಿ. ಕಾವೇರಿ, ನೀನಂತ ಹಂಗೆ ಅಲ್ವಾ? ನೈಸ, ನಾನು ಅಲಂಕಾರ ಮಾಡ್ಕೊಂಡ್ಬಿಟ್ಟಿದೀನಿ, ಎಲ್ಲ ಗಲೀಜಾಗ್ಬಿಡುತ್ತೆ. ಇವತ್ತೊಂದ್ ದಿವ್ಸ ನೀನೇ ಮಾಡಿ ಪ್ಲೀಸ್. ನೋಡೆ, ನೀನ್ ಇದೇ ರೀತಿ ಮೈಗಳ್ತನ ಮಾಡ್ತಾ ಇರೋ, ಒಂದಲ್ಲ ಒಂದಿನ ಇದಕ್ಕೆಲ್ಲ ಸೇರ್ಸಿ ನಿನ್ ಗಂಡನ್ ಮನೆ ಸರಿಯಾಗಿ ಅನ್ಭವಿಸ್ತೀಯಾ ನೋಡ್ತಾ ಇರಿ. ಏನೇ ಆಗ್ಲಿ ಮನೆ ಕಿರಿಯೊಳಗ್ ಮಾತ್ರ ಹುಟ್ಲೇಬಾರ್ದು. ಯಾಕೆ ಪಾತ್ರೆ ಎಲ್ಲ ಕುಗ್ತಾ ಇದೀಯಾ? ನೋಡಮ್ಮ, ಮತ್ತೆ ಪಾತ್ರೆನೆಲ್ಲ ನಾನೇ ಸಿಕ್ಬೇಕಂತೆ. ಇದೆಲ್ಲ ಅವ್ಳು ಸರ್ದಿತಾನೆ. ನೆನೆನೂ ಅಷ್ಟೇ, ಸಗಣಿ ನೀರು ಹಾಕಿ ಅಂದ್ರೆ ಎಲ್ಲ ನನ್ನ ಕೈಲಿ ಹಾಕ್ಸದ್ಲು ತ್ರಿಪುರ ಸುಂದ್ರಿ. ಕಾವೇರಿ, ನೀನ್ ಕೈಲಾದ್ರೆ ಮಾಡು, ನೀನಿದ್ರೆ ಬಿಡು, ನಾ ಮಾಡ್ತೀನಿ. ಏನು ಬೇಕಾಗಿಲ್ಲ, ನಾನೇ ಮಾಡ್ತೀನಿ. ನೀನ್ ಮಾತ್ರ ಅವಳಿಗೆ ಏನು ಕೆಲಸ ಹೇಳ್ಬೇಡ. ಹಿರಿಯೋಳ್ತಾನೆ ಅಲಂಕಾರ ಇರೋರಿಬ್ರು ಹಿಂಗ ಆಡ್ತೀರಿ. ಏನ್ ಬೆಳಗ್ಗೆ ನನಗೂ ಕೆಲಸ ಮಾಡ್ಬಿಟ್ಟು ಸಾಕಾಗಿರಲ್ವಾ? ಬೇರೆ ನಮಸ್ಕಾರ ನಮಸ್ಕಾರ. ಏನ್ರಯ್ಯ ಎಲ್ಲ ಒಟ್ಟಿಗೆ ಗೀಳಿಟ್ಕೊಂಡ್ ಬಂದ್ಬಿಟ್ಟಿದ್ರಿ? ಏನ್ ಸಮಾಚಾರ? ಎಲ್ರು ಬಾಯಲ್ಲೂ ಊರಬ್ಬದ ಊಟದ ವಿಷಯನೇ. ಹಂಗ ಅಷ್ಟ್ ಚೆನ್ನಾಗಿತ್ತ? ಈಗ ನೀವು ಕ್ಯಾಕ್ರ ಸುಗುದ್ರಲ್ಲ, ಹಂಗಿತ್ತು. ಏನಯ್ಯ ನೀವ್ ಆಡೋ ಮಾತು? ನಾನೇ ಖುದ್ದು ಮುಂದೆ ನಿಂತು ಸೋನಾ ಮಸೂರಿ ಅಕ್ಕಿ, ಗಣೇಶ ತಗರಿಬೇಳೆ, ಅರಸೀಕೆರೆ ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿ, ದಾವಣಗೆರೆ ರೀಪೆಂಡ ಎಲ್ಲೂ, ಮಂಡ್ಯ ಸಕ್ಕರೆನ ತಂದು ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡು ಅಂತ ಹೇಳಿದ್ನಲ್ಲ ರಾಜಣ್ಣಂಗೆ. ಯಾಕಿಂಗ್ ದಾಡ ಬಂದಾಗೋಯ್ತು ಅಣ್ಣ? ಊರಬ್ಬ ತಾನೆ, ಹಾ ಹುಚ್ಚ ಮುಂಡೆ ಮದುವೆಲಿ ಉಂಡವನೇ ಜಾಣ ಅಂತೇಳಿ ಹಾ. ನೀನ್ ಕಳ್ಸಿದ್ದಲ್ಲ ಒಳ್ಳೆ ದವಸನ. ಅರ್ಧಕ್ಕರ್ಧನ ಮನೆಗ್ ಸಾಕ್ಸಿ, ಇನ್ನರ್ಧಕ್ಕರ್ಧನ ಕಲ್ಲು ಮಣ್ಣು ಬೆರೆಸಿ ಕಳಿಸ್ಕೊಟ್ಟವನೇ ಆ ರಾಜಣ್ಣ. ನಮ್ ರಾಜಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ, ಅವರು ಬಡವರ ಹೊಟ್ಟೆ ಮೇಲೆ ಕಲ್ಲಾಕೋರಲ್ಲ. ಏನ್ ಹರಿಶ್ಚಂದ್ರನ್ ಮೊಮ್ಮಗ ಮುಚ್ಕೊಂಡ್ ನಿಂತ್ಕೊಳ್ಳಲೇ ಕಂಡಿದ್ದೀನಿ. ಇದು ಊರ್ ಮರವಾದೆ ಪ್ರಶ್ನೆ. ನೋಡ್ರಯ್ಯ, ನೀವೆಲ್ಲ ಅವನ್ ಮೇಲೊಂದ್ ಪಿಟಿಷನ್ ಬರ್ಕೊಡಿ, ನಾನ್ ಏನು ಅಂತ ಎಂಕ್ವೈರಿ ಮಾಡ್ತೀನಿ. 2 ಕೆಜಿ ಗೋಧಿ. ಅಜಣ್ಣ, ಪ್ರೆಸಿಡೆಂಟ್ ಸಾಹೇಬ್ರು ಬರಲ್ತಾವ್ರೆ. ನೋಡು, ಜನ ನಿನ್ ಮೇಲೆ ಬರ್ದಿರೋ ಪಿಟಿಷನ್. ಏನಂಗ್ ಕೆಕ್ಕರ್ಸ್ಕೊಂಡ್ ನೋಡ್ತೀಯ? ಜನ ಆರ್ಸ್ ಕಳ್ಸಿರೋ ಪ್ರೆಸಿಡೆಂಟು ನಾನು. ಇದಕ್ಕೆ ರಿಯಾಕ್ಷನ್ ಮಾಡ್ಲೇಬೇಕು. ಏನ್ ಹೇಳ್ತೀಯ? ಮಾಡದೇ ಇರೋ ತಪ್ಪನ್ನ ಮಾಡದೆ ಅಂತ ಹ್ಯಾಕ್ ಸರ್ ಒಪ್ಕೊಳಕಾಗತ್ತೆ? ಇದು ಹಿಂದೆ ಯಾವ್ದೋ ಕಾಣದೇ ಇರೋ ಕೈವಾಡ ಇರಬೇಕು. ಕಾಣ್ದಲೇ ಇರೋ ಕೈಯಿನ ಕೈವಾಡನೂ ಇಲ್ಲ, ಏನೂ ಇಲ್ಲ. ಆ ಕೈ ನಿಂದೆ ಅಂತ ನನಗ್ ಚಂದ ಗೊತ್ತದೆ. ಬಹಳ ದಿವಸದಿಂದಲೂ ನನಗ್ ನಿನ್ ಮೇಲೆ ಒಂದು ಅನುಮಾನ ಇದ್ದೇ ಇತ್ತು. ನೋಡು, ನೀನ್ ಮಾಡಿರೋ ತೆಪ್ಪಿಗೆ ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ನಿನ್ನ ಕೆಲಸದಿಂದ ಕಿತ್ತಾಕ್ಬಹುದು. ಕಿತ್ತು ಹಾಕೋದಕ್ಕೆ ನಾನೇ ನಿಮ್ ತೋಟದಲ್ಲಿ ಬೆಳೆದಿರೋ ಹುಲ್ಲಲ್ಲ, ಸರ್ಕಾರದಿಂದ ನೇಮಿಸಿರೋ ನೌಕರ. ರೂಲಿಸ ಮಾತಾಡ್ತೀಯ ನೀನ್ ನನ್ನ ಹತ್ರ? ನೋಡು, ಕಿತ್ತಾಕಕ್ಕಾಗದೇ ಇದ್ರು ಸಸ್ಪೆಂಡ್ ಮಾಡ್ಬೋದು. ಆಗ ನೀನು ಬಾವಲಿ ಅಕ್ಕಿತರ ತಳ್ಕಂಬಳ್ಕ ಮಾತಾಡ್ತೀಯ. ಕಳ್ಕೊಂಬಳ್ಕ ನೇತಾಡೋದು ಯಾರು ಅಂತ ಇಷ್ಟನ್ನ ತೋರಿಸ್ತೀನಿ, ಗಾಬರಿ ಆಗ್ಬೇಡಿ. ಅಲ್ಲೇ ಅರ್ಧ ಸುಣ್ಣ ಹಾಕಿ ಸಾಯ್ಬೇಡ, ನನ್ನ ಬಾಯಿಗೆ ತುರ್ಕು. ಅಯ್ಯೋ ಬೇಕು ಬಂತಂದು. ಸರ್ಕಾರಿ ಕೆಲಸನ ದೇವ್ರ ಕೆಲಸ ಅಂತ ಮಾಡಿದ್ರು ಅನ್ಯಾಯ ತಪ್ಪು ಹೇಳ್ತಾನೆ ಇರ್ತಾರೆ. ಏನಜ್ಜೆ, ನಾನ್ ತೂಕದಲ್ಲಿ ವ್ಯತ್ಯಾಸ ಮಾಡ್ತೀನ, ಅಕ್ಕಿ ಗೋದಿಲ್ ಕಲ್ ಬೆರೆಸ್ತೀನ? ಯಾವ ಬ್ಯಾವರ್ಸಿ ನನ್ ಮಗ ಅಂತ ಹೇಳಿದ್ರು ರಾಜಣ್ಣ. ನಿಮ್ ಯಾಕೆ ಯಾರಾದ್ರೂ ತಪ್ಪು ಹೇಳಿದ್ರಿ ಅವ್ನ ನಾಲ್ಗೆ ಬಿದ್ದೋಯ್ತದೆ.
ನಾಲ್ಗೆ ಏನ್ ಮಾವ ಹೊಟ್ಟೆಯಿಂದ ಕರಳು ಈಚೆಗೆ ಬಂದು ನೇತಾಡ್ತಿರ್ಬೇಕು. ನಮ್ಮ ಮಾವ ಶ್ರೀರಾಮಚಂದ್ರ, ಸತ್ಯ ಹರಿಶ್ಚಂದ್ರ, ನನ್ನ ಪಾಲಿಗೆ ಹುಣ್ಣಿಮೆ ಚಂದ್ರ. ನಿನ್ನ ತಂದಲ್ಲಿ ಯಾವ ಮಾವ ಕಂಪ್ಲೇಂಟ್ ಕೊಟ್ಟಿದ್ದು? ಅದೇ ಆ ಪ್ರೆಸಿಡೆಂಟ್. ಆ ವೀರಪ್ಪನ, ಆ ವೀರಪ್ಪ ಅವನ್ ತಮ್ಮ ನಾಗಪ್ಪ, ಅವರಿಬ್ರು ನೆಟ್ಟಿಗಿದ್ರೆ ತಾನೆ ನಿನ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ. ಅದೆಲ್ಲ ಅವರಿಬ್ರದ ಕಿತಾಪತಿ ಕಂಡ್ಬಿಡು. ಮಾವ 4 kg ಸಕ್ರೆ. ಎಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ, ಹೋಗಿ ಕ್ಯೂನಲ್ಲಿ ಬಾ. ಓಹೋ, ನನಗೂ ಕಿವೇನಾ? ಹೋಗೋ. ಕಾವೇರಿ ಬಾಯ್ಲಿ. ಏನ್ ಮಾವ? ಅಯ್ಯೋ ಮಾವ, ಸ್ವಲ್ಪನೇ ಮಾವ. ಮಾವ ಅದನ್ನ ಮಾತಾಡ್ಬೇಕು ನೋಡ, ಇನ್ನು 1 ನಿಮಿಷ ಇಲ್ಲಿದ್ರೆ ನಾನು ಸೊಸೈಟಿನ ಖಾಲಿ ಮಾಡ್ಬಿಡ್ತೀಯ, ನನ್ನ ಸೀಟಿಂದ ಎದ್ದೇಳಿಸ್ಬಿಡ್ತೀಯ. 4 kg ಸಕ್ಕರೆ ಕೊಟ್ಟು ಇವಳ ಜಾಗ ಖಾಲಿ ಮಾಡಿಸು. ಮಾವ ದುಡ್ಡು ಬರ್ಲ ಮಾವ? ಏ ಕಾವೇರಿ ಬಾಯ್ಲಿ. ಏನ್ ಮಾವ? ನಾನು ಹೇಳಿದ ಕೆಲಸ ಮಾಡ್ತೀಯ? ಇಲ್ಲಿ ಕೈ ಕೊಡು. ಹಿಡ್ಕೋತೀಯಾ? ನೋಡು, ನೀನು ಮನೆಗೆ ಹೋಗೋ ತನಕ ಬಾಯಿಂದ ಕೈ ತೆಗಿಬ. ನೋಡು, ಏನಾಯ್ತೆ ನಿನಗೆ? ಯಾಕೆ ಬಿಟ್ಟಿದೀಯಾ? ಸೊಸೈಟಿಯಲ್ಲಿ ಇಟ್ಟ ಕೈನ ಇಲ್ಲ ತೆಗೆದೆ. ಅಯ್ಯೋ, ನಿನ್ನ ಕೈ ಯಾಕೆ ಬಾಯಲ್ಲಿಟ್ಕೊಂಡೆ? ಮಾವ ಇಡೊಂದ ನಾ ಇಟ್ಟೆ. ಸಕ್ಕರೆ ಎಲ್ಲ ಖಾಲಿ ಮಾಡಿ ಎಲ್ಲಿ ಖಾಲಿ ಬೇಗ ಮನೆಗೆ ತರ್ತೀವದ್ದ ರಾಜಣ್ಣ ಒಳ್ಳೆ ಕೆಲಸ ಮಾಡಿದ್ದಾನೆ. ಹಾಗೇನಿಲ್ಲ, ಮಾವ ಹೇಳಿದ ವಿಷಯನೇ ಬೇರೆ. ಕೃಷ್ಣ, ಇವತ್ತಿಂದ ಬಾಗಿಲಿಗೆ ಈ ಬೀಗ ಹಾಕು. ಆಯ್ತಣ್ಣ. ಅಣ್ಣ ಆಯ್ತಣ್ಣ. ಆಯ್ತಣ್ಣ. ಸೊಸೈಟಿ ಪ್ರೆಸಿಡೆಂಟ್ ತಮ್ಮ ಕಳ್ಕಿ ಮಾಡಿಸಿ ಸೊಸೈಟಿನ ಲೂಟಿ ಮಾಡೋದು, ಆಮೇಲೆ ಆ ಪಟ್ಟನ ಗುಮಾಸ್ತನ ಹಣೆ ಮೇಲೆ ಹಚ್ಚೋದು. ಏನಮ್ಮ ಸುಶೀಲಾ, ಎಲ್ರಿಗೂ ಬುದ್ಧಿ ಹೇಳೋ ಮೇಷ್ಟ್ರ ಮಗಳು ನೀನು. ನಿನ್ ಬುದ್ಧಿಗೆ ಏನಾಯ್ತು? ಹೋಗಿ ಹೋಗಿ ಈ ಚಂಡಾಲ ಸವಾಸ ಮಾಡಿದ್ಯಲ್ಲ. ರಾಜಣ್ಣ, ನಾನು ಇವರನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಇವ್ರು ಮಾತು ಕೊಟ್ಟಿದ್ದಾರೆ. ಅವನು ಮಾತು ಕೊಟ್ಟಿದ್ದಕ್ಕೆ ನೀ ಮೈ ಒಪ್ಪಿಸ್ಬಿಟ್ಯಾ? ಇನ್ 2 ದಿನದಲ್ಲಿ ಇವನ್ ಮದುವೆಗೆ ಹೆಣ್ಣು ನೋಡೋದಕ್ಕೆ ಇವ್ರ ಅಣ್ಣ ಪಟ್ನಕ್ಕೆ ಹೋಗ್ತಾ ಇದ್ದಾನೆ. ಏನ್ರಿ ರಾಜಣ್ಣ ಹೇಳ್ತಿರೋದೆಲ್ಲ ನಿಜನಾ? ನೀವು ನನ್ ಕೈ ಬಿಡೋಲ್ಲ ತಾನೆ? ಖಂಡಿತವಾಗ್ಲೂ ಬಿಡಲ್ಲ. ಒಂದ್ ವೇಳೆ ನಮ್ಮ ಅಣ್ಣ ಏನಾದ್ರೂ ನಮ್ಮಿಬ್ಬರು ಮದುವೆ ಒಪ್ಲಿಲ್ಲ ಅಂತ ಇಟ್ಕೋ, ಅವನ್ ನೋಡೋ ಹುಡುಗಿನ ಕಟ್ಕತೀನಿ. ನಿನ್ನ ಪಗಡ್ಬಸ್ತ ಇಟ್ಕತೀನಿ. ಇಟ್ಕೊಳಕ್ಕೆ ಕಟ್ಕೊಳಕ್ಕೆ ನಮ್ಮೂರಿನ ಹೆಣ್ಣು ಮಕ್ಕಳು ಮರದಲ್ಲಿರೋ ಹಣ್ಣು ಅಂತ ತಿಳ್ಕೊಂಡೇನೋ. ಇವ್ರ ತಂದೆ ನಮಗೆಲ್ಲ 4 ಅಕ್ಷರ ಕಲ್ಸಿರೋ ಗುರು. ಅವಳಿಗೆ ಅನ್ಯಾಯ ಆಗೋಕೆ ನಾನು ಖಂಡಿತ ಬಿಡೋದಿಲ್ಲ. ನಿಮ್ ಈ ಸಂಬಂಧನ ಕಣ್ಣಾರ ಕಂಡಿರೋದಕ್ಕೆ ಸಾಕ್ಷಿ ಈ ರಾಜಣ್ಣ. ಜ್ಞಾಪಕ ಇರ್ಲಿ.
ಅಳ್ಬೇಡ ಸುಶೀಲ, ನನ್ ಜೀವ ಇರೋವರೆಗೂ ಇವ್ ನಿನ್ ಬಿಟ್ಟು ಯಾರನ್ನ ಮದುವೆ ಆಗಕ್ಕೆ ನಾನು ಬಿಡೋದಿಲ್ಲ. ನೀ ಧೈರ್ಯವಾಗಿ ಮನೆಗೆ ಹೋಗು. ಏನು ಸಂಪಿಗೆ ನಡ್ಕೊಂಡು ಹೊರಟ್ಬಿಟ್ಟಿದ್ಯಲ್ಲ? ಜಮೀನ್ದಾರ ಮನೆಯಿಂದ ಬರ್ತಾ ಇದ್ದಾಗ ದಾರಿಲಿ ಗಾಡಿ ಚಕ್ರ ಕಳ್ಚ್ಕೊಂಡ್ಬಿಡ್ತು. ರಿಪೇರಿ ಆಗಕ್ ಹೊತ್ತಾಗುತ್ತೇನೋ ಅಂತ ನಡ್ಕೊಂಡ್ ಬರೀ 10 ಸೈಕಲ್ ಕರ್ಕೊಂಡು ಡ್ರಾಪ್ ಮಾಡ್ತೀನಿ. ಬೇಡ ಮಾವ, ಯಾರಾದ್ರೂ ನೋಡಿದ್ರೆ ಏನ್ ತಿಳ್ಕೊತಾರೆ? ಏನ್ ತಿಳ್ಕೊತಾರೆ? ಅಕ್ಕನ ಮಗಳನ್ನ ಸೈಕಲ್ ಮೇಲೆ ಕೂರಿಸ್ಕೊಂಡು ಜಮ್ ಅಂತ ಹೋಗ್ತಾ ಇದ್ದಾನೆ ಅಂತ ಖುಷಿ ಪಡ್ತಾರೆ. ಹತ್ತು ಏನಿಲ್ಲ ಸಂಪಿಗೆ, ಸಂಪಿಗೆ ಒಂದು ವಾಸನೆ ತಲೆ ಗಮ್ಮಂತ ಹತ್ತು ಬಿಡ್ತು, ಅದಕ್ಕಷ್ಟೇ. ಮಾವ, ನಾನೊಂದ್ ಕೇಳ್ತೀನಿ, ಕೋಪ ಮಾಡ್ಕೊಳ್ಳಲ್ಲ ತಾನೆ? ಕೇಳು ಸಂಪಿಗೆ. ಮಾವ, ಈ ಸೈಕಲ್ ಬದಲು ಒಂದ್ ಬೈಕ್ ಇದ್ದಿದ್ರೆ ಇದ್ದಿದ್ರೆ ನೀನು ಬೈಕ್ ಹಿಂದ್ಗಡೆ ಹೀಗೆ ಜಾಮ್ ಜಾಮ್ ಅಂತ ಕೂತ್ಕೊಂಡು ನಿನ್ನ ಹೀಗೆ ಗಟ್ಟಿಯಾಗಿ ತಪ್ಕೊಂಡು ನಿನ್ನ ಕಿವಿ ಹತ್ರ ನಮ್ಮಿಬ್ಬರ ಪ್ರೀತಿ ವಿಷಯನ ಮತ್ತೆ ಪಿಸುಗುತ್ತಾ ನಿನ್ನ ಕಿವಿನ ಏನವ ನೀನು ಸೈಕಲ್ ಮೇಲೆ ಕೂರಿಸ್ಕೊಂಡು ನನ್ ಸೀರೆ ಹಾಳು ಮಾಡಿದ್ದು ಅಲ್ದೆ ಇದ್ ಬೇರೆ ಮಾಡ್ಬಿಟ್ಟಿಯಾ? ಅಯ್ಯೋ, ಅದಕ್ಕೇನಾಗೋಯ್ತು ಈಗ? ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಸರಿ ಕೊಟ್ಟಿದ್ದೀನಿ. ಇರ್ಲಿ, ಬಾ ಕೂತ್ಕೋ. ಬೇಡ ಮಾವ, ಮತ್ತೆ ನೀನು ಸೈಕಲ್ ಮೇಲೆ ಕೂರಿಸ್ಕೊಂಡು ಊರ್ ಹತ್ರ ಬಂತು, ನಾನು ನಡ್ಕೊಂಡೆ ಹೋಗ್ತೀನಿ. ಹೋಗು ಹೋಗು. ಸಂಪಿಗೆ ಬಗ್ಗೆ ನಿನ್ನ ಅಭಿಪ್ರಾಯ ಏನಯ್ಯ? ಏನ್ ಬಾವ ಈಗ ಕೇಳ್ತೀರಾ? ತುಂಬಾ ಒಳ್ಳೆ ಹುಡುಗಿ, ಲಕ್ಷಣವಾಗಿದ್ದಾಳೆ. ನೋಡು ರಾಜಣ್ಣ, ಸಂಪಿಗೆನ ನಿನಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಿಮ್ಮಮ್ಮ ಸಾಯೋವಾಗ ನಿಮ್ಮ ಅಕ್ಕನ ಹತ್ರ ಮಾತು ತಗೊಂಡಿದ್ದಾಳೆ. ಆದ್ರೆ ನೀನೇನೋ ಆಜನ್ಮ ಬ್ರಹ್ಮಚಾರಿಯಾಗಿ ಉಳಿತೀನಿ ಅಂತ ಕಾವೇರಿಗೆ ಹೇಳಿದೆಯಂತೆ. ನೋಡಪ್ಪ, ಒಂದ್ ವೇಳೆ ನೀನು ಮಾಡ್ಕೊಳ್ಳಲ್ಲ ಅನ್ನೋದಾದ್ರೆ ನಾನು ಸಂಪಿಗೆಗೆ ಬೇರೆ ಎಲ್ಲಾದ್ರೂ ಕಣ್ಣು ನೋಡ್ಬೇಕಲ್ವಾ? ಬಾವ, ದುಡ್ಕ ಕೆಲಸ ಮಾಡ್ಬಿಡ್ಬೇಡಿ. ನಾನು ಕಾವೇರಿ ಹತ್ರ ಮಾತಾಡಿದ ವಿಷಯನೇ ಬೇರೆ. ಹೆತ್ತವ್ರ ಮಾತನ್ನು ನೆರವೇರಿಸೋದು ಮಕ್ಳ ಕರ್ತವ್ಯ. ನನಗೆ ಸಂಪಿಗೆನ ಮದುವೆ ಆಗೋಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ. ಅಬ್ಬಾ, ನನಗೆ ಈಗ ಸಮಾಧಾನ ಆಯ್ತಪ್ಪ. ನಾನು ಬರ್ತೀನಿ. ಬಾವ ಬಾವ, ಕಾಫಿ ಕುಡ್ಕೊಂಡು ಹೋಗಿ. ರಾಜಣ್ಣ, ನೀನು ಒಪ್ಕೊಂಡಿದ್ದು ನನಗೆ ಹಂಡೆ ಹಾಲು ಕುಡ್ದಂಗಾಯ್ತು. ನಿಮ್ಮ ಅಕ್ಕ ಕಾಯ್ತಾ ಇರ್ತಾಳೆ, ನಾನು ಬರ್ತೀನಿ. ನಾನು ಬರಲ್ಲ. ನಾಚ್ಕೋತಾ ಇದೆಯಾ? ನಿನ್ನ ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇಲ್ವಾ? ಹೌದೌದು, ಚಿಕ್ಕ ವಯಸ್ಸಿಂದ ನೋಡಿದ್ಯಾ ಅಂತ ಈ ವಯಸ್ಸಲ್ಲಿ ಈಗೆಲ್ಲ ತೋರಿಸಿದ್ರೆ ಜನ ನನ್ನ ಏನಂತಾರೆ? ಅದ್ ಸರಿ, ಏನದು? ಅಕ್ಕನ್ಗೆ ತಮ್ಮನಿಗೆ ಅಕ್ಕ ಬಂದ್ಬಿಡ್ತು, ಅದಕ್ಕೆ ಫಲಹಾರ ಮಾಡಿ ಕಳ್ಸಿದಾಳೆ. ತಗೋ. ಬರೀ ಅಕ್ಕನಿಗೆ ಮಾತ್ರನಾ? ಅಕ್ಕನ ಮಗಳಿಗೆ ಬರ್ಲಿಲ್ವಾ? ನೋಡು ಸಂಪಿಗೆ, ಬೆಳಗ್ಗೆ ನಿಮ್ಮ ಅಪ್ಪ ಬಂದು ಎಲ್ಲ ವಿಷಯ ಹೇಳಿದ್ರು. ಏನ್ ಹೇಳಿದ್ರು? ಏನು ಏನು ಗೊತ್ತಿಲ್ದಿರೋ ಮಳ್ಳಿ ತರ ಕೇಳ್ತಿದ್ದಿಲ್ಲ? ನಮ್ಮ ಮದುವೆ ವಿಷಯ. ಯಾಕೆ, ನನ್ ಮೇಲೆ ಇಷ್ಟ ಇಲ್ವಾ ನಿನಗೆ? ಇಷ್ಟ ಏನೋ ಇದೆ, ಆದ್ರೆ ಏನಾದ್ರೆ? ಈ ಹಳ್ಳಿಲಿ ಆ ಮುರ್ಕಲ್ ಸೊಸೈಟಿಲಿ ಕೆಲಸ ಬಿಟ್ಟು ಬೆಂಗಳೂರಲ್ಲಿ ಯಾವ್ದಾದ್ರು ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಕೈ ತುಂಬಾ ಸಂಬಳ ಸಿಕ್ತಿತ್ತು. ಜಮೀನ್ದಾರ ಮನೇಲಿರೋ ಹಾಗೆ ಸ್ವಿಚ್ ಹಾಕಿದ್ರೆ ಫ್ಯಾನು, ನೆನೆಸ್ಕೊಂಡಾಗೆಲ್ಲ PC6 ಟಿವಿಲಿ ಸಿನಿಮಾ, ವಾಷಿಂಗ್ ಮಷೀನು, ಸೋಫಾ ಸೆಟ್ಟು, ಎಲ್ಲ ಸೌಕರ್ಯನೂ ಸಿಕ್ತಿತ್ತು. ಈ ಹಳ್ಳಿಲೇ ಇದ್ರೆ ಅದೇ ಕಟ್ಟಿಗೆ ಒಲೆ, ಕೆರೋಸಿನ್ ಸ್ಟವ್. ಬಿಡು ಮಾವ, ಹೆಣ್ಮಕ್ಳ ಆಸೆಗಳು ಏನೇನೋ ಇರುತ್ತೆ. ಅದೆಲ್ಲ ಈ ಗಂಡಸರಿಗೆ ಹ್ಯಾಕ್ ತಿಳಿಯುತ್ತೆ? ನೋಡು ಸಂಪಿಗೆ, ಈ ನಿನ್ ಮಾವ ನಿನ್ ಮದುವೆ ಆದ್ಮೇಲೆ ಇಷ್ಟು ಮಾಡಕ್ಕಾಗದೇ ಇದ್ರು ಇಷ್ಟಂತೂ ಮಾಡೇ ಮಾಡ್ತಾನೆ. ಮಾವ, ಈ ಫೋಟೋ ನಿನ್ಗೆ ಎಲ್ಲಿ ಸಿಕ್ತು? ಅದೆಲ್ಲ ಹೇಳ್ತೀನ ಸೀಕ್ರೆಟ್. ಮಾವ, ಇದು ತುಂಬಾ ಚೆನ್ನಾಗಿದೆ, ನಾನೇ ಇಟ್ಕೊಳ್ಳ? ನಿನಗೆ ಯಾಕೆ? ಜಮೀನ್ದಾರ ಮಗನ್ ಕೊಡಕ್ಕೆ. ನಂದೊಂದು ಒಳ್ಳೆ ಫೋಟೋ ಬೇಕು ಅಂತ ಆಗ ನನ್ನ ಹತ್ರ ಕೇಳ್ತಿದ್ದ. ಇದನ್ನ ತಗೊಂಡೋಗಿ ಅವನಿಗೆ ಕೊಟ್ಬಿಡ್ತೀನಿ. ಸಂಪಿಗೆ,
ಹೊಡಿಬೇಕು ಅಂತ ಗಾಳ ಬೀಸಿದ್ರೆ ಈ ನಿನ್ ಫೋಟೋ ಬಿತ್ತಲ್ಲ ಸಂಪಿಗೆ, ಈ ನಿನ್ ಹಣೆಗೊಂದು, ಈ ನಿನ್ ಕೆನ್ನೆಗೊಂದು, ಈ ನಿನ್ ತುಟಿಗೊಂದು, ಹೀಗೆ ಒಂದೊಂದ್ ಜಾಗಕ್ಕೂ ಕೊಡ್ತಾ ಬಂದ್ರೆ ನಾನು ಕಟ್ಕೊಳ್ಳೋ ಮಾವ ನೀನು ಕೊಟ್ಟ ಜಾಗಕ್ಕೆಲ್ಲ ಒಂದೊಂದೇ ಕೊಡ್ತಾನೆ. ನಿಮ್ ಮಾವ ನಿನ್ ಕಟ್ಕತನ? ಕಟ್ಕೊಳಕ್ ಸಂಪಿಗೆ, ಇಟ್ಕೊಳಕ್ ಕಾವೇರಿ, ಮಲ್ಲಿಗೆ ಅಂತ ಒಬ್ಳಿದ್ದಿದ್ರೆ ಮುಟ್ಕೊಳಕ್ಕೂ ಮಣಿಕೋತಿದ್ನೋ ಏನೋ. ನನ್ನ ಮಗನೇ, ನೀನು ಬುದ್ಧಿಗೆ ತಕ್ಕ ಹಾಗೆ ಒಳ್ಳೆ ಸೈತಾನನ್ನೇ ಕುತ್ತಿಗೆಗೆ ಹಾಕೊಂಡಿದ್ಯಾ? ಈಗ ಹೇಳು, ಕಾವೇರಿ ಯಾಕೆ ಅಂತ? ನಮ್ ಕರ್ನಾಟಕನ್ ಕಾಪಾಡೋಕೆ, ಸಂಪಿಗೆ ದೇವ್ರ ಪೂಜೆಗೆ, ಮಲ್ಲಿಗೆ ಮುಡಿಯೋಕೆ. ತಿಳ್ಕೊಂಡಲ್ಲ. ಸಂಪಿಗೆ ಯಾಕೆ ಫೋಟೋ ಬರೀತಿದ್ಯಾ? ಮಾವ ಇದಕ್ಕೆ ಆ ನಾಗಪ್ಪ ಮುತ್ಕೊಟ್ಟು ಮೈಲ್ಗೆ ಮಾಡ್ಬಿಟ್ಟ, ಅದಕ್ಕೆ ಹೊರದೆ. ಯಾಕೆ ಹೆಣ್ಮಗು ತರ ನಾಚ್ಕೋತಾ ಇದ್ಯಾ? ಧೈರ್ಯ ಕೂತ್ಕೋ. ಅಪ್ಪ, ಏನು ಹುಡುಗ ಶುದ್ಧ ಪೆದ್ದ. ರೇ ಸೀತಾರಾಮಯ್ಯನವ್ರೆ, ಸ್ವಲ್ಪ ಬರ್ತೀರಾ? ಒಂದ್ ನಿಮಿಷ ಬರ್ರಿಲಿ. ಏನ್ ಶಾಸ್ತ್ರಿಲೆ? ಸೀತಾರಾಮಯ್ಯನವ್ರೆ, ಜಮೀನ್ದಾರು ಮೊದ್ಲೇ ಕಾಯಿಲೆ ಮನುಷ್ಯ, ಆಗ್ಲೋ ಈಗ್ಲೋ ಗೊಟ್ಟಕ್ಕಂತಾನೆ. ಮಗ ಮೊದ್ಲೇ ಪೆದ್ದು ಹೆಂಡತಿ ಮಾತು ಕೇಳ್ಕೊಂಡು ಬಿದ್ದಿರ್ತಾನೆ. ಜಮೀನ್ದಾರು ಗೊಟ್ಟಕ್ಕಂದ್ ಕೂಡ್ಲೆ ಎಲ್ಲ ಆಸ್ತಿನೂ ಮಾರ್ಸ್ಬಿಟ್ಟು ಅಳಿನು ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಮನೆ ಅಳಿನ್ ಮಾಡ್ಕೊಳ್ರಿ. ಕೋಟಿ ಜೊತೆ ಸೇರಿದ್ರಲ್ವೇನ್ರಿ ಕೋಟಿ ಅಧಿಪತಿ ಆಗೋದು? ಹೇಳೋದು ಕರೆಕ್ಟ್. ನಡೀರಿ. ನೋಡಿ, ಈ ಸಂಬಂಧ ನಮ್ಗೆ ಸಂಪೂರ್ಣ ಒಪ್ಪಿಗೆ. ಅಮ್ಮ ಸುನೀತಾ, ನನ್ನ ಮಗನ ಮನಸ್ಸು ಮಗು ತರ. ಈ ಮನೆ ಬೆಳಗೋ ಒಂದೇ ಒಂದು ದೀಪ ನಮ್ಮ ಅವನು. ಅವನ್ನ ಅನುಸರಿಸಿಕೊಂಡು ಈ ಮನೆತನದ ಗೌರವನ ಕಾಪಾಡಿಕೊಂಡು ನಮ್ಮ ವಂಶನ ಬೆಳಗಿಸಮ್ಮ. ಈ ಮಾತನ್ನ ಅತ್ತೆ ಮಾವನಾಗಿ ಹೇಳ್ತಾ ಇದ್ದೀನಮ್ಮ. ಸರಿ ಮಾವ. ಇವತ್ತು ರಾತ್ರಿ ಎಲ್ಲ ತಿಂದು ಮುಗಿಸ್ಬಿಡ್ತೀರಿ. ನಾನಾ ಲಡ್ಡು ಬೇಕಾ? ಮತ್ತಿನ್ನೇನ್ ಬೇಕು? ಇನ್ಮೇಲೆ ಅವಳು ಏನ್ ಮಾಡ್ತಾಳೋ ನೀನು ಹಾಗೆ ಮಾಡ್ಬೇಕು. ಅಯ್ಯೋ ಎದ್ದೇಳಿ, ನೀವು ಹಾಗೆಲ್ಲ ನಮಸ್ಕಾರ ಮಾಡಬಾರ್ದು. ನೀ ಏನ್ ಮಾಡ್ತೀಯೋ ಏನ್ ಹೇಳ್ತೀಯೋ ಹಾಗೆ ಮಾಡ್ಬೇಕು ಅಂತ ಸಂಖ್ಯೆ ಹೇಳಿದಾಳೆ. ನಾನಿಲ್ಲಿ ಸರಿಯಾಗಿ ಮಾಡ್ತೀನೋ ಇಲ್ಲೋ ಅಂತ ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಹಾಗ ಸರಿ, ಕೂತ್ಕೊಳ್ಳಿ.
ಲಡ್ಡು ಬೇಡ ಅಂದೆ ಅಲ್ವಾ? ಅಲ್ಲೇ ನೋಡ್ತಿದ್ದೀರಾ? ಸಂಪಿಗೆ ಅಲ್ಲಿದ್ದಾಳ ಅಂತ ನೋಡ್ದೆ. ಈಗ ನಾನಿಲ್ಲಿದ್ದೀನಲ್ಲ, ನನ್ ನೋಡಿ. ನನ್ಗೆ ನಿದ್ದೆ ಬರ್ತಾ ಇದೆ. ನಾನು ಮಲ್ಕೋಬೇಕು. ಮಲ್ಕೋಬೇಕಾ? ಮಲ್ಗಣ. ನಾವಿಬ್ರು ಮಾತಾಡ್ಕೊಂಡು ಮಲ್ಗಣ. ನೀನು ನನ್ ಜೊತೆ ಮಲ್ಕೊಂತೀಯ? ಬೇಡಪ್ಪ, ನನ್ಗೆ ನಾಚಿಕೆ ಆಗುತ್ತೆ. ನಾನು ಒಬ್ನೇ ಮಲ್ಕೊಂಡ ಅಭ್ಯಾಸ. ನೀನ್ ಇಲ್ಲಿ ಮಲ್ಕೊಂಡ್ರೆ ನಾನ್ ಹೊರಗಡೆ ಹೋಗ್ಬಿಡ್ತೀನಿ ಅಷ್ಟೇ. ಅಲ್ಲರಿ, ಇದು ನಮ್ಗೆ ಮೊದಲ ರಾತ್ರಿ. ನಾವ್ ಹೀಗೆ ಮಲ್ಕೋಬೇಕು. ಇಂತ ಎಷ್ಟೋ ರಾತ್ರಿ ಬಂದಿದೆ, ನಂಗೆ ಗೊತ್ತು. ನೀನು ಇಲ್ಲಿ ಮಲ್ಕೋಬೇಕು ಅಂತ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ರೀ, ನಾನ್ ನಿಜಾನೇ ಹೇಳ್ತಿದ್ದೀನಿ. ಸೋಮನಹಳ್ಳಿ ಸಾವುಕಾರ ಗೋವಿಂದೇಗೌಡರಿಗೆ ಒಬ್ಬಳೇ ಮಗಳು. 1,000 ಫಸಲ್ ಕೊಡೋ ತೆಂಗಿನ ಮರ, 500 ಎಕರೆ ಅಡಿಕೆ ಚೇಣಿ, ಸಿಟಿಲಿ 2 ಕಾಂಪ್ಲೆಕ್ಸ್, 3 ಸಿನಿಮಾ ಥಿಯೇಟ್ರು, 3 ಟ್ರ್ಯಾಕ್ಟರ್. ಅವಳನ್ನೇನಾರ ನಿನ್ ತಮ್ಮ ನಾಗನಿಗೆ ತನ್ಕೊಂಬಿಟ್ರೆ ಅಷ್ಟಾಸ್ತಿಗೂ ಒಡೆಯ ನೀನೇ ಆಗ್ತೀಯ. ಅದ್ ಬಿಟ್ಬಿಟ್ಟು ಈ ಊರ್ನವ್ರಿಗೇನಾರ ಎದ್ರಕಂಡು ಮೇಷ್ಟ್ರ ಮಗಳನ್ನ ತನ್ಕೊಂಬಿಟ್ರೆ 1 ಪೆಟ್ಟಿಗೆ ಸೀಮೆ ಸುಣ್ಣ, 2 kg ನೋಟ್ ಪುಸ್ತಕ. ಹಂಗಾಗಬಾರ್ದು. ನನ್ನ ದಾಹನ ಈ ಸೊಸೈಟಿಯಲ್ಲಿ ತೀರಿಸ್ಕೊಂಡು ನನ್ನ ಕೈಯಿಂದನೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸ್ತೀನಿ ಅಂತ ಶಪಥ ಮಾಡಿದ್ನಲ್ಲ ಆ ರಾಜಣ್ಣ, ಅವನ್ನ ನೇಣಚ್ಚೋದಿಕ್ಕೆ ಈ ನಿನ್ನ ಹೆಣನೇ ಕಾರಣ ಆಗ್ಬೇಕು. ಇದೇನ್ ಮಿಸ್ಟ್ರೆ, ಇಷ್ಟೊತ್ತಲ್ಲಿ ಸಕ್ಕರೆ ತರ್ತೀನಿ ಅಂತ ಸೊಸೈಟಿಗೆ ಹೋದ ಸುಶೀಲ ಇನ್ನೂ ಬಂದಿಲ್ಲ ರಾಜಣ್ಣ? ನೀನ್ ಬುದ್ಧಿಗೆ ತಕ್ಕ ಹಾಗೆ ಒಳ್ಳೆ ಸೈತಾನನ್ನೇ ಕುತ್ತಿಗೆಗೆ ಹಾಕೊಂಡಿದ್ಯಾ ನಾಗಪ್ಪ? ಅಣ್ಣ, ಏನ ನೆನ್ನೆ ಬರೋವಾಗ ಪೊಗರ್ದಷ್ಟಾಗಿರೋ ಚೈನ್ ಹಾಕೊಂಡಿದ್ಯಲ್ಲ, ಅದೇನಾಯ್ತು? ಶೃಂಗಾರ ಮಾಡಿ ನಿಮ್ಮನ್ನೆಲ್ಲ ಯಾಕೆ ಇಲ್ಲಿಗೆ ಬರಕ್ಕೆ ಹೇಳಿದೆ ಅಂದ್ರೆ, ಸಾವನಲ್ಲಾದ್ರೂ ಇವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಇವಳು ಈ ನಾಗಪ್ಪನ ಮನಸಾರ ಪ್ರೀತಿಸ್ಲು. ಮದುವೆ ಮಾಡ್ಕೋತೀನಿ ಅಂತ ಆಸೆ ತೋರಿಸಿ ತನ್ನ ದಾಹ ತೀರಿಸ್ಕೊಂಡ್ಮೇಲೆ ಈ ಚಂಡಾಲ ಇವಳಿಗೆ ಈ ಗತಿ ಕಾಣಿಸಿದಾನೆ.
ನೀಚ್ ಕೆಲಸನ ಇವನೇ ಮಾಡಿದಾನೆ ಅನ್ನೋದಕ್ಕೆ ಸಾಕ್ಷಿ ಇವನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಇವರನ್ನ ನಮ್ಮ ಊರಿನ ಪ್ರೆಸಿಡೆಂಟ್. ಇವನ್ನ ಪೊಲೀಸ್ನವ್ರಿಗೆ ಒಪ್ಸೋದಕ್ಕಿಂತ ಮುಂಚೆ ಮೇಷ್ಟ್ರ ಮಗಳ ಆತ್ಮಕ್ ಶಾಂತಿ ಸಿಗ್ಬೇಕಾದ್ರೆ ಅವಳ ಹೆಣಕ್ಕೆ ಇವನು ತಾಳಿ ಕಟ್ಟಿ ಅವಳನ್ನ ಮುತ್ತೈದೆ ಕಳಿಸ್ಬೇಕು. ಮೇಷ್ಟ್ರೆ ತಗೊಳ್ಳಿ ತಾಳಿ. ಕುಂಕುಮ ಇಟ್ಟು ಹೂ ಮುಡಿಸಿ ಕಟ್ಟೋ ತಾಳಿನ. ನಾಗ, ಈ ನಿಮ್ಮಣ್ಣ ವೀರಪ್ಪ ಜೀವಂತವಾಗಿರೋವಾಗ ಎದುರಾಳಿಗೆ ಮುಯಿ ತೀರಿಸದೆ ಬಿಡಕ್ಕಿಲ್ಲ. ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿ ಹೋಗ್ಬಿಟ್ಟ. ಆಂಜನೇಯ, ನನ್ನ ಕ್ಷಮಿಸ್ಬಿಡು. ನಿನ್ನ ಭಕ್ತ, ಅದೇ ನಿನ್ ಮಾವ ರಾಜನ. ಇವತ್ತ ಅವನ ಬ್ರಹ್ಮಚಾರಿ ವ್ರತನ ನಾನು ಭಂಗ ಮಾಡೇ ಮಾಡ್ತೀನಿ. ಅವನು ವಿರಹ ವೇದನೆನ ತಾಳ್ಲಾರ್ದೆ ಓಡಿ ಬಂದು ನನ್ನ ಏನೇನು ಮಾಡ್ಬೇಕು. ಅದಕ್ಕೇನೇನ್ ಬೇಕೋ ಅದನ್ನೆಲ್ಲ ಆ ಬುಟ್ಟಿ ತುಂಬಿಸ್ಕೊಂಡ್ ಬಂದಿದ್ದೀನಿ. ನೀನೇ ನನ್ಗೆ ಆಶೀರ್ವಾದ ಮಾಡಿ ಅನುಗ್ರಹಿಸ್ಬೇಕು ಆಂಜನೇಯ. ನೀನೇನಾದ್ರೂ ಹಾಗೆ ಮಾಡಿದ್ರೆ ನೀನು 101 ಕರ್ಪೂರನ 101 ದಿನ ನಾನೇ ಬಂದು ಹಚ್ತೀನಿ, ಸರಿನಾ? ಕಾವೇರಿ, ಇದನ್ನೆಲ್ಲ ತಿಂದ್ರೆ ನಾನು ಬದುಕಿರ್ತೀನ? ನೀನ್ ಬದುಕಿತ್ಯ ಮಾವ, ಆದ್ರೆ ನಿನ್ನ ಬ್ರಹ್ಮಚರ್ಯ ವ್ರತ ಇದೆ ನೋಡು, ಅದು ಸತ್ತಾಗುತ್ತೆ. ಬೆಳ್ಳುಳ್ಳಿ ಮಸಾಲೆ ಹಾಕಿ ಗರಂ ಗರಂ ಮಾಡ್ಕೊಂಡ್ ಬಂದಿದ್ದೀನಿ, ತಿನ್ನು ಮಾವ. ಜೈ ಬಜರಂಗ ಬಲಿ. ಇದೊಂದೇ ಬಾಕಿ ಇರೋದು, ತಿಂದ್ಬಿಡ್ತೀನಿ. ಅಯ್ಯೋ ಆಂಜನೇಯ, ಬಜರಂಗ ಬಲಿ, ನಾನು ಹೆಂಡನ್ ಬಿಟ್ಟೋದಿಲ್ಲ, ನನ್ನನ್ನು ಕ್ಷಮಿಸ್ಬಿಡು. ಅದು ಹೆಣ್ಣು ಅಲ್ಲ ಮಾವ, ತಾಕತ್ಗೋಸ್ಕರ ರಾತ್ರಿ ಬಾದಾಮಿ ನೆನೆ ಹಾಕಿ ಬೆಳಗ್ಗೆ ರುಬ್ಬು ಮಾಡಿರೋ ಬಾದಾಮಿ ಹಾಲು. ಓಹೋ ಹಂಗ. ಕಾವೇರಿ, ಇಷ್ಟೊಂದು ತೀರ್ಥ ಪ್ರಸಾದ ಆದ್ಮೇಲೆ ನಿನ್ ಋಣನ ತೀರಿಸಲೇಬೇಕು ಕಾವೇರಿ. ಏನಿದು? ಅಯ್ಯಯ್ಯೋ, ಕನಸು ಕಣೆ. ಯಾರೋ ಬಂದ್ ಕನಸಿನಲ್ಲಿ ಕೊಟ್ಟ ಅಂತ ಅದನ್ನ ಎಲ್ಲಿ ಕೊಟ್ಟು ನನ್ ಕೆನ್ನೆ ಎಲ್ಲ ಗಾಯ ಮಾಡ್ಬಿಟ್ಟಿಲ್ಲೇ. ಹೋಗ್ಲಿ, ಕೊಟ್ಟವನ್ ಯಾರೋ ಅನ್ನೋ ಗೊತ್ತಾದ್ರೂ ಹೇಳೆ. ಅಮ್ಮಣ್ಣಿ,
ಇಷ್ಟು ಬೇಗ ಹೇಳ್ಬಿಡ್ತೀನಾ? ಗುಟ್ಟು ಗುಟ್ಟೆ. ಗುಟ್ಟಂತೆ. ಇವತ್ತಲ್ಲ ನಾಳೆ ರಟ್ಟ ಆಗ್ದಿರ ಇರುತ್ತಾ? ಬಿತ್ಕೋ. ಕಟ ಇವತ್ತಿನ ರಾತ್ರಿ ಊಟಕ್ಕೆ ಒಳ್ಳೆ ಮಜಬೂತ್ ಆಗದೆ ಕುರಿನ ಕಟ್ಟಾಕ್ಲಾ? ಕಡಿ ಕೇಳು ನನ್ ಮಗನೇ. ಅದ್ ಸರಿ ಇದೇನೆ, ಈ ಶ್ರೀಮಂತರ ತಡ ಬುಡಾನೆ ಗೊತ್ತಾಗಿಲ್ವಲ್ಲ? ಏನ್ ಗೊತ್ತಾಗ್ಬೇಕಾಯ್ತು ನಿನ್ಗೆ? ಇದ್ಬತ್ ತಪ್ಪನ್ನೆಲ್ಲ ನಿಮ್ ತಮ್ಮನ ಮೇಲೆ ಒರ್ಸ್ಬಿಟ್ಟಿ ಅವ್ನಿಗೆ ಜೈಲಿಗೆ ಕಳಿಸ್ಬಿಟ್ರಿ. ಮತ್ ನೀವ್ಯಾಕೆ ಪ್ರೆಸಿಡೆಂಟ್ ಸೀಟಿಗೆ ರಾಜೀನಾಮೆ ಕೊಟ್ಬಿಟ್ರಿ? ಅದಕ್ಕೆ ಕೊಡೋ ನನ್ ಮಗನೇ, ನೀನ್ ಇನ್ನು ಬೆನ್ನಿಗೆ ಛತ್ರಿ ಕಟ್ಕೊಂಡೇ ತಿರುಗ್ತಾ ಇರೋದು. ಕೇಳೋ ಎಡವಟ್ ನನ್ ಮಗನೇ, ರೈಲ್ ಏನಾರ ಆಕ್ಸಿಡೆಂಟ್ ಆಗ್ಬಿಟ್ರೆ ರೈಲ್ವೆ ಮಿನಿಟರ್ ರಾಜೀನಾಮೆ ಕೊಟ್ಬಿಡ್ತಾನೆ. ಯಾಕೆ ಹೇಳು? ಅವ್ನ್ ರೈಲ್ ಓಡಿಸಿದ್ದಕ್ಕೆ. ಹಂಗಲ್ಲ ಕೇಳೋ ನನ್ ಮಗನೇ, ಜನಗಳ ಸಿಂಪತಿ ಸಂಪಾದನೆ ಮಾಡಕ್ಕೆ ಕಂಡ್ಲಾ ನಾನ್ ಪ್ರೆಸಿಡೆಂಟ್ಶಿಪ್ ರಾಜೀನಾಮೆ ಕೊಟ್ಟು ಉತ್ತಮ ಅನ್ನಿಸ್ಕೊಂಡ್ಬಿಟ್ರೆ ಆಮೇಲೆ ಊರ್ನೇ ಎಕ್ಕುಟ್ಟಿಸ್ಬಿಡ್ಬೋದು. ಏನಂತೀಯಲ್ಲ? ನಿಮ್ಗೆ ಇಷ್ಟು ವರ್ಷ ಅರ್ದು ಕೊಟ್ಟಿದ್ದಕ್ಕೂ ಸಾರ್ಥಕವಾಯ್ತು ದಣೆ. ರಾಜಣ್ಣ ನಾಮಧೇಯ. ಆಹಾ ಆಹಾ, ರಾಮೇಗೌಡ್ರೆ, ಇಬ್ಬರು ಜಾತಕನ ಅಮೋಘವಾಗಿದೆ. ಶಾಸ್ತ್ರಿಗಳೇ, ಆ? ಹಾಗಿದ್ಮೇಲೆ ಈ ತಿಂಗಳಲ್ಲಿ ಒಳ್ಳೆ ಮುಹೂರ್ತ ಯಾವ್ದಿದೆ ನೋಡಿ ಹೇಳಿ. ಈ ತಿಂಗಳ ಆಯ್ತು ಆಯ್ತು. 22 ಅಮಾವಾಸ್ಯೆ, ಅಮ್ಮ, ಅಮ್ಮ. ಪಂಚಮಿ. ಪುರೋಹಿತರು ಬಂದಿದಾರಲ್ಲ, ಯಾಕಮ್ಮ? ಮದ್ವೆಗೆ ಮುಹೂರ್ತ ಇರೋಕೆ. ಯಾರಮ್ಮ ಮದ್ವೆ? ಇರೋರು ನೀವಿಬ್ರು. ನಿನಗಿಂತ ದೊಡ್ಡವಳು ಸಂಪಿಗೆ ಅಲ್ವಾ, ಅವಳಿಗೆ. ಗಂಡ ಯಾರು? ಇನ್ಯಾರೇ? ನಿಮ್ ಸೋದರ ಮಾವ ರಾಜಣ್ಣ. ಯಾಕೆ ಸುಮ್ಮನಾಗ್ಬಿಟ್ಟೆ? ಯಾಕೂ ಇಲ್ಲಮ್ಮ. ಅಕ್ಕ ನೋಡಿದ್ರೆ ಯಾವಾಗ್ಲೂ ಅಲಂಕಾರ ಮಾಡ್ಕೊಂಡು ಕೈಲಿ ಪುಸ್ತಕ ಇಟ್ಕೊಂಡು ಜಮೀನ್ದಾರ ಮನೇಲಿ ಕಾಲ ಕಳೀತಿರ್ತಾಳೆ. ಅವ್ಳಿಗೆ ಅಡಿಗೆ ಮಾಡಕ್ಕೂ ಬರಲ್ಲ, ಮನೆ ಕೆಲಸ ಮಾಡಕ್ಕೂ ಬರಲ್ಲ. ಮಾವಂಗವಳು ಸರಿ ಹೋಗ್ತಾಳ ಅಂತ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗ್ತಾಳೆ. ತವ್ರ ಮನೆ ಅಂದ್ರೆ ಎಲ್ಲ ಹುಡುಗಿರು ಮೈಗಳ್ತನ ಮಾಡೋದೆ. ಅದೇ ತನ್ ಮನೆ ಅಂದಾಗ ಎಲ್ಲಾ ಕೆಲ್ಸನೂ ಅವರೇ ಮಾಡ್ಕೋತಾರೆ. ಮಾವ, ನೀನ್ ಹೀಗೆ ಅಳ್ತಾ ಕೂತಿರ್ತಿ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಅಯ್ಯೋ, ನನ್ನ ಅರ್ಥ ಇಲ್ಲ. ಈರುಳ್ಳಿ ಹಚ್ತಾ ಇದ್ದೀನಿ. ನನಗೆ ಈರುಳ್ಳಿ ಹೆಚ್ಚ ಅಭ್ಯಾಸ ಇಲ್ವಾ? ಈರುಳ್ಳಿ ಹೆಚ್ಚಿದ್ರೆ ಹೀಗೇನ್ ಕಣ್ಣೀರ್ ಬರೋದಿಲ್ಲ. ಮಾವ, ನಿನ್ಗೊಂದು ವಿಷಯ ಗೊತ್ತಾ? ನಮ್ಮ ಅಪ್ಪ ಅಮ್ಮ ಸೇರ್ಕೊಂಡು ನಿನ್ನ ಬ್ರಹ್ಮಚರ್ಯ ವ್ರತನ ಭಂಗ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಹಂಗ? ನಿನ್ ಹತ್ರ ಮದ್ವೆಗಿದ್ವೆ ಅಂತ ಬಂದ್ರೆ ಒಪ್ಕೋಬೇಡ ಮಾವ. ನಾನೇನ್ ಮಾಡ್ಲಿ ಕಾವೇರಿ, ನೀನು ಮಾಡ್ಕೊಟ್ಟಿದ್ ತಿಂಡಿನೆಲ್ಲ ತಿಂದು ನನಗ್ ಮದುವೆ ಆಗೋ ಆಸೆ ಬಂದ್ಬಿಟ್ಟಿದ್ಯಲ್ಲ. ಈಗ ನಾನೇನಾದ್ರೂ ಮದುವೆ ಆಗದೆ ಹೋದ್ರೆ ನನ್ನ ಆಸೆ ಎಲ್ಲ ಕಣ್ಣೀರಾಗಿ ಕಾವೇರಿ ನದಿಲಿ ಕೊಚ್ಚೋಗ್ಬಿಡುತ್ತೆ. ಮಾವ, ನಿನಗ್ ಮದ್ವೆ ಆಗ್ಬೇಕು ಅನ್ನೋ ಆಸೆ ಬಂದಿರೋದು ಒಳ್ಳೇದೆ. ಆದ್ರೆ ಸಂಪಿಗೆ ನಿನಗ್ ತಕ್ಕ ಹೆಣ್ಣಲ್ಲ ಮಾವ. ಯಾಕೆ ಹೀಗೆ ಹೇಳ್ತಿದ್ಯಾ? ಯಾಕೆ ಗೊತ್ತಾ ಮಾವ? ಅವಳಿಗೆ ಸರಿಯಾಗಿ ಅಡಿಗೆ ಮಾಡಕ್ಕೆ ಬರೋದಿಲ್ಲ. ಮನೆ ಕೆಲ್ಸದಲ್ಲಂತೂ ಶುದ್ಧ ಪಿಟಿ. ನೀನ್ ಮಾಡೋ ಸಂಪಾದನೆ ಎಲ್ಲ ಅವಳ ಅಲಂಕಾರಕ್ಕೆ ಆಗೋಗುತ್ತೆ. ಯಾವಾಗ ನೋಡಿದ್ರು ಪುಸ್ತಕ ಅಂತ ಆ ಜಮೀನ್ದಾರ್ ಮನೇಲಿ ಓದ್ಕೊಂಡು ಕೂತಿರ್ತಾಳೆ. ನೀನ್ ಅವಳನ್ನ ಮದ್ವೆ ಆದ್ರೆ ಬ್ರಹ್ಮಚಾರಿಯಾಗೆ ಉಳಿಬೇಕಾಗುತ್ತೆ. ಅಯ್ಯಯ್ಯೋ, ಅವಳು ಹೀಗೆ ಅಂತ ನನಗೆ ಗೊತ್ತೇ ಇರ್ಲಿಲ್ವೇ. ಈಗೇನ್ ಮಾಡೋದು? ಮಾವ, ನಿನ್ನ ಅಕ್ಕಂಗೆ ಒಬ್ಳೆ ಮಗಳ ಇರೋದು. ಕಾವೇರಿ, ನಿನ್ನ ಆಸೆ ಏನು ಅಂತ ತಿಳ್ಕೊಂಡೆ ನಾನು ಬ್ರಹ್ಮಚಾರಿ ನೆಪದಲ್ಲಿ ನಿನ್ನ ಹತ್ರ ನಾಟಕ ಆಡಿದ್ದು. ನನ್ನ ತಾಯಿ ಸಾಯೋದಕ್ಕಿಂತ ಮುಂಚೆ ನಿಮ್ ತಂದೆ ಹತ್ರ ಸಂಪಿಗೆನ ನನಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಭಾಷೆ ತಗೊಂಡಿದ್ದಾಳೆ. ದೊಡ್ಡವರ ಆಸೆ ಮೇಲೆ ಮಣ್ಣೆರ್ಚು ಚೆನ್ನಾಗಿರೋದಿಲ್ಲ. ನೋಡು ಕಾವೇರಿ, ಯಾರನ್ನಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಕೋ.
ಅಮ್ಮನ ಹತ್ರ ಹೇಳ್ಬಿಡ್ಬೇಡ ಮಾವ. ಸಂಪಿಗೆ, ಸಂಪಿಗೆ, ನಮ್ಮ ಈ ಮೊದಲನೇ ರಾತ್ರಿ ನೆನಪಿಗೋಸ್ಕರ ನಿನಗೊಂದು ಕಾಣಿಕೆ ತಂದಿದ್ದೀನಿ. ಏನದು? ಬಾ. ಕೂತ್ಕೋ. ಸಂಪಿಗೆ, ಈ ಸೀರೆನ ನಿನಗೆ ಅಂತ ಪ್ರೀತಿಯಿಂದ ತಂದಿದ್ದೀನಿ, ತಗೋ. ಇಷ್ಟೇನಾ? ನಾನೆಲ್ಲೋ ಬಂಗಾರ ಚೈನೋ ವಜ್ರದ ಮೊಳೆನೋ ಅನ್ಕೊಂಡಿದ್ದೆ. ಈ ಸೀರೆಗೆ ಎಷ್ಟು ಬೆಲೆ? 2,000 ರೂಪಾಯಿ. ಅಷ್ಟೇನಾ? ಈಗ ನಾನು ಉಟ್ಕೊಂಡಿದ್ದೀನಲ್ಲ ಈ ಸೀರೆ, ಜಮೀನ್ದಾರರು ನಮ್ಮ ಮದ್ವೆ ಕೊಡ್ಸಿದ್ದು. ಇದರ ಬೆಲೆ 10,000 ರೂಪಾಯಿ. ನೋಡು ಸಂಪಿಗೆ, ಭಗವಂತ ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟನ್ನು ತೃಪ್ತಿ ಪಡಬೇಕು, ಹೆಚ್ಚು ಆಸೆ ಇಟ್ಕೋಬಾರ್ದು. ನಾವು ಯಾವಾಗ್ಲೂ ನಮಗಿಂತ ಕಡಿಮೆ ಸ್ಥಿತಿಲಿರೋನ್ನ ನೋಡಿ ದೇವ್ರು ನಮ್ಮನ್ನ ಇಷ್ಟು ಮಟ್ಟಿಗೆ ಇಟ್ಟಿದ್ದಾನಲ್ಲ ಅಂತ ಸಂತೋಷ ಪಡ್ಬೇಕು. ಅರಳ ಹೊತ್ತಿನಲ್ಲಿ ಸಂಪಿಗೆ ಈ ರೀತಿ ಮುದುಕೊಂಡಿದ್ರೆ ಚೆನ್ನಾಗಿರೋದಿಲ್ಲ. ಮಾವ ಮದ್ವೆ ಆಗಿರೋದು ನಿನ್ನ ಸ್ವಂತ ಅಕ್ಕನ್ನ. ಇದುವರೆಗೂ ನಿನ್ನಲ್ಲಿದ್ದ ಆಸೆಗಳನ್ನ, ಭಾವನೆಗಳನ್ನ ನೀನು ಸುಟ್ಟಾಕ್ಬಿಡು ಕಾವೇರಿ. ನಿನ್ನ ಹೃದಯದ ಮಿಡಿತ ಇನ್ನ ಮೇಲೆ ಯಾವುದೇ ಕಾರಣಕ್ಕೂ ಅಕ್ಕನ ಸಂತೋಷಕ್ಕೆ ಅಡ್ಡಿ ಆಗ್ಬಾರ್ದು. ಸಂಪಿಗೆ, ಸಂಪಿಗೆ, ಬಂದೇರಿ. ಏನೇ ಇದು? ಮನೆಗೆ ಹೆಂಡತಿ ಬಂದ್ಮೇಲೆ ಮಧ್ಯಾಹ್ನ ಮನೆಗೆ ಬಂದು ಬಿಸಿ ಬಿಸಿಯಾಗಿ ತಿಂದು ಈ ಸಂಪಿಗೆ ಸುವಾಸನೆ ತಗೊಂಡು ಹೋಗೋಣ ಅಂದ್ರೆ ಬೆಳಗ್ಗೆ ಬೆಳಗ್ಗೆನೆ ಎದ್ದು ಕ್ಯಾರಿಯರ್ ಕೊಡ್ತಾ ಇದೆಯಲ್ಲ, ಯಾಕೆ? ಒಂದೇ ದಿನಕ್ಕೆ ಅಮ್ಮನ ಮನೆ ಜ್ಞಾಪಕ ಬಂದ್ಬಿಡ್ತಾ? ಅಮ್ಮನ್ ಮನೆಗಲ್ರಿ, ಇನ್ನೊಂದಿಗೆ ಜಮೀನ್ದಾರ ಮನೆಗೆ. ಹೇಗಿದ್ರು ನೀವು ಬೆಳಿಗ್ಗೆ ಹೋದ್ರೆ ಬರೋದ್ ಸಾಯಂಕಾಲ ಆಗುತ್ತೆ. ಮನೇಲಿ ಒಬ್ಳೇ ಇರೋಕೆ ತುಂಬಾ ಬೋರು ರೀ. ಮುದ್ದು ಕೃಷ್ಣನ್ಗೆ ಮದ್ವೆ ಆದ್ಮೇಲೆ ಅವನ್ ಮನೆಗೆ ಹೋಗೇ ಇಲ್ಲ ರೀ. ನೋಡು ಸಂಪಿಗೆ, ನಿನ್ ಮನೆ ಅಂತ ಒಂದಿದ್ಮೇಲೆ ಬೇಜಾರ್ ಕಳೆಯಕ್ಕೆ ಅಂತ ಇನ್ನೊಬ್ರ ಮನೆಗೆ ಹೋಗೋದು ಚೆನ್ನಾಗಿರೋದಿಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ಸಂಪಿಗೆವಾ, ಸಂಪಿಗೆವಾ, ಏನ್ ಮಗಪ್ಪ, ಏನಾಯ್ತು? ಏನ್ ಮಾವ, ಅಕ್ಕನ ಕೈ ಅಡ್ಗೆ ಅಮೃತನ? ತಿನ್ನೋಡ ಗೊತ್ತಾಗತ್ತೆ. ತಗೋ ತಗೋ ತಗೋ. ಅಲ್ಲ ಮಾವ, ಖಾರದ ಪುಡಿ ಉಪ್ಪಿನ ಪುಡಿನ ಚಮಚದಲ್ಲಿ ಹಾಕೋದ್ ಬಿಟ್ಬಿಟ್ಟು ಡಬ್ಬಗಟ್ಲೆ ಸುರಿದ್ಬಿಟ್ಟಿದಾಳಲ್ಲ. ಅಲ್ಲ, ಗಂಡನಿಗೆ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿಟ್ಟು ಊಟಕ್ಕೆ ಮನೆಗ್ ಬನ್ನಿ ಅಂತ ಹೇಳೋದ್ ಬಿಟ್ಬಿಟ್ಟು ಯಾರ್ಯಾರಲ್ಲಿ ಕೊಟ್ಟು ಕಳ್ಸ್ಬಿಡ್ತಾಳೆ?
ಅದ್ ಸರಿ, ಇಷ್ಟೊತ್ತಲ್ಲಿ ನೀನ್ ಯಾಕೆ ಬಂದೆ? ಏನಿಲ್ಲ, ಅಮ್ಮ ಸ್ವಲ್ಪ ಸಾಂಬಾರ್ ಪುಡಿ, ಖಾರದ ಪುಡಿ, ಉಪ್ಪಿನಕಾಯಿನ ಅಕ್ಕನೇ ಕೊಟ್ಬಿಡ್ಬಾ ಅಂತ ಹೇಳಿದ್ಲು. ಮನೆಗೆ ಹೋಗಿ ನೋಡಿದ್ರೆ ಬೀಗ ಹಾಕಿತ್ತು. ಅಲ್ಲ, ಮದ್ವೆ ಆದ ಹೊಸ್ತಲ್ವಾ, ಅದಕ್ಕೆ ಅಕ್ಕನ ನನ್ ಜೊತೆಲೆ ಸೊಸೈಟಿಗೆ ಕರ್ಕೊಂಡ್ ಬಂದಿದ್ಯೇನೋ ಅನ್ಕೊಂಡೆ. ಅಮ್ಮ, ನನ್ ಮಾತ್ ಕೇಳಿ. ಜಮೀನ್ದಾರ ಮನೆ ಸೊಸೆ ಮನೆ ಬಿಟ್ಟು ಹೋಗಿರೋದು ಅವರ ಪರಂಪರೆನೇ ಇಲ್ಲಮ್ಮ. ನೋಡಿ, ಏನೇ ತಪ್ಪಾಗಿದ್ರು ನಾನು ಅವ್ನಿಗೆ ಹೇಳಿ ಕ್ಷಮಾಪಣೆ ಕೇಳಿಸ್ತೀನಿ. ದಯವಿಟ್ಟು ನೀವು ಒಳಗ್ ನಡೀರಿ. ನೀನೇನೇ ಹೇಳಿದ್ರು ಒಂದ್ ನಿಮಿಷ ಕೂಡ ನಿಮ್ಮ ಮನೇಲಿ ಇರೋಲ್ಲ. ಸತ್ರು ಅವ್ರ ಜೊತೆ ಸಂಸಾರ ಮಾಡೋಲ್ಲ. ನೀನ್ ಮಾತು ಅಂದ್ರೆ ಅವ್ರ ವೇದವಾಕ್ಯ ನೋಡು. ಬೇಕಾದ್ರೆ ನೀನೇ ಹೋಗಿ ಅವ್ರ ಜೊತೆ ಸಂಸಾರ ಮಾಡು. ಒಂದ್ ಹೆಣ್ಣಿಗೆ ಎಷ್ಟೇ ಐಶ್ವರ್ಯ ಇದ್ರು ಅವಳಿಗೆ ತನ್ನ ಗಂಡನಿಂದ ಸುಖ ಸಿಗದೆ ಇದ್ರೆ ಏನ್ ಪ್ರಯೋಜನ ಹೇಳು? ನನ್ ಗಂಡ ಬರೀ ಪೆದ್ದ ಅನ್ಕೊಂಡಿದ್ದೆ, ಆದ್ರೆ ಷಂಡ ಅನ್ಕೊಂಡಿರ್ಲಿಲ್ಲ. ಮಾದಪ್ಪ, ಹೋಗಿ ಡಾಕ್ಟರ್ ಫೋನ್ ಮಾಡು. ಬೇಡಮ್ಮ, ಬೇಡ. ನಾನಿನ್ ಹೆಚ್ಚು ಹೊತ್ತು ಬದುಕಲ್ಲ. ಅಪ್ಪಯ್ಯ, ಅವಳು ಹೋದ್ರೆ ಹೋಗ್ಲಿ, ನನ್ ಜೊತೆಲಿ ಆಟ ಆಡಕ್ಕೆ ಸಂಪಿಗೆ ಇದ್ದಾಳೆ. ನೀನ್ ಅಳ್ಬೇಡ ಅಪ್ಪಯ್ಯ, ನೀನ್ ಅಳ್ಬೇಡ ಅಪ್ಪಯ್ಯ. ಅಪ್ಪ, ಅಮ್ಮ, ಸಂಪಿಗೆ ಇವನು ನಿನ್ನ ಮಾತನ್ನಲ್ದೆ ಬೇರೆಯವ್ರ ಮಾತನ್ನ ಕೇಳಲ್ಲ. ಅವನಿಗಿರೋ ಕಾಯಿಲೆನ ವಾಸಿ ಮಾಡಿ ಅವನೊಬ್ಬನ ಮನುಷ್ಯನಾಗಿ ಮಾಡ್ತೀನಿ ಅಂತ ನನಗೆ ಮಾತು ಕೊಡ್ತೀಯೇನಮ್ಮ? ಈ ಕೆಲಸನ ನಿನ್ ಬಿಟ್ರೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನೊಂದು ಮಗಳು ಅಂತ ಈ ಮಾತನ್ನು ಕೇಳ್ತಾ ಇದ್ದೀನಿ. ಹಾಗೆ ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡ್ತೀಯೇನಮ್ಮ? ಖಂಡಿತವಾಗಿ ನಡೆಸ್ಕೊಡ್ತೀನಿ ಜಮೀನ್ದಾರೆ. ತುಂಬಾ ಸಂತೋಷ ನಮ್ಮ ಅಪ್ಪಯ್ಯ, ಅಪ್ಪಯ್ಯ. ಸಂಪಿಗೆ, ಏನ್ ಯೋಚನೆ ಮಾಡ್ತಿದ್ಯಾ? ಅನ್ನ ಉಕ್ಕಿ ಒಲೆ ಹಾರಾಗ್ತಾ ಇದೆ. ಯಾಕೆ ಕಳ್ತೀಯ ಸಂಪಿಗೆ? ಹಿರಿಯರ ಮಾತನ್ನು ಕೇಳಿ ಅನುಸರಿಸ್ಕೊಂಡು ಹೋದ್ರೆ ಈ ಮನೆ ದೇವಲೋಕನೂ ಆಗುತ್ತೆ, ಪ್ರೇಮಲೋಕನೂ ಆಗುತ್ತೆ. ನೋಡು, ನಿಮ್ಮಮ್ಮ ಅಡುಗೆಗೆ ಅಂತ ಖಾರ ಪುಡಿ, ಮಸಾಲೆ ಪುಡಿ ಎಲ್ಲ ಕಳಿಸಿದಾಳೆ. ನೀನು ಮನೇಲಿ ಇರ್ಲಿಲ್ವಲ್ಲ, ಕಾವೇರಿ ಬಂದು ಸೊಸೈಟಿಲಿ ಕೊಟ್ಟು ಹೋದ್ಲು. ಕಣ್ಣೋರ್ಸ್ಕೊ. ಕಾವೇರಿ, ಏನೇ ಮಾಡ್ತಾ ಇದ್ಯಾ? ಸಂಪಿಗೆ ಗಿಡ ನೆಡ್ತಿದ್ದೀನಮ್ಮ. ಅಕ್ಕ ಮನೆಯಿಂದ ಹೊರಟದ್ಮೇಲೆ ಅವಳ ಜ್ಞಾಪಕಕ್ಕೆ ಅಂತ ಈ ಗಿಡ ನೆಡ್ತಾ ಇದ್ದೀನಿ. ಸಂಪಿಗೆ ಹೋದ್ಲು ಅಂತ ಸಂಪಿಗೆ ಗಿಡ ನೆಡ್ತಾ ಇದ್ಯಾ? ಆಮೇಲೆ ನೀವ್ ಹೋದ್ಮೇಲೆ ಕಾವೇರಿ ಗಿಡ ನೋಡ್ಕೊಂಡು ನಾನೆಲ್ಲ ಹೋಗ್ಲಿ? ಅಯ್ಯೋ ಬೇಡಮ್ಮ, ಅಷ್ಟೊತ್ತಿಗೆ ಕಾವೇರಿ ನೀರು ಕೊಳೆಯಿಂದ ನಮ್ಮನೆಗೆ ಬಂದಿರುತ್ತೆ. ಅದನ್ನ ಕುಡಿಯುವಾಗ ನನ್ನ ನೆನೆಸ್ಕೊ ಸಾಕು. ಅಮ್ಮ, ಸಂಪಿಗೆ ಬಾರೇ ಬಾ. ನಿನ್ನೆ ಜ್ಞಾಪಿಸ್ಕೊತಾ ಇದ್ದೆ. ಏನೊಬ್ಳೆ ಬಂದಿದ್ಯಾ? ರಾಜನ ಬರಲಿಲ್ವೇನೆ? ಇಲ್ಲಮ್ಮ, ಸೊಸೈಟಿಲಿ ಸ್ಟಾಕ್ ಚೆಕಿಂಗ್ ಇದೆ ಅಂತ ಬೆಳಗ್ಗೆನೆ ಹೋದ್ರು. ಹೌದಾ? ಬಾ. ಚೆನ್ನಾಗಿದ್ದೇನೆ, ಕೂತ್ಕೋ, ಕಾಫಿ ತರ್ತೀನಿ. ಬೇಡಮ್ಮ, ಈಗ ತಾನೇ ಕುಡ್ಕೊಂಡ್ ಬಂದೆ. ಅಮ್ಮ, ಅಪ್ಪ ಕಾವೇರಿಯಲ್ಲಿ ಕಾಣಿಸ್ತಿಲ್ಲ. ನಿಮ್ಮಪ್ಪ ತಹಸೀಲ್ದಾರ್ ನೋಡಕ್ಕೆ ಅಂತ ಹೋದ್ರು. ಕಾವೇರಿ ಬಟ್ಟೆ ಉಕ್ಕೊಂಡ್ ಬರ್ತೀನಿ ಅಂತ ಹೊಳೆಗೆ ಹೋಗಿದ್ದಾಳೆ. ಅಮ್ಮ, ನನ್ ಮುಟ್ಟಾಗಿ 3 ತಿಂಗಳಾಯ್ತು. ಅದನ್ಯಾಕೆ ಅಷ್ಟು ಅಂತ ಪಟ್ಕೊಂಡು ಹೇಳ್ತಿದ್ದೀಯಾ? ಸಂತೋಷವಾಗಿ ಹೇಳು. ಅಮ್ಮ, ನನಗೀಗ್ಲೇ ಮಗು ಬೇಡ. ಅಮ್ಮ, ನನಗೀಗ್ಲೇ ಮಗು ಆದ್ರೆ ನನ್ ಸೌಂದರ್ಯ ಎಲ್ಲ ಹಾಳಾಗ್ಬಿಡುತ್ತೆ. ಅದಕ್ಕೆ ಯಾವ್ದಾದ್ರೂ ಡಾಕ್ಟರ್ಗೆ ಹೇಳಿ ತೆಗಿಸ್ಬಿಡೋಣ. ಏನಂದೆ? ತೆಗಿಸ್ಬಿಡುದಾ? ಇನ್ನೊಂದ್ಸಲ ಈ ಮಾತಿದ್ರೆ ಚಪ್ಪಲಿ ಹೊಡೆದು ಬಿಡ್ತೀನಿ.
ಏನ್ ಅಮ್ಮವರು ಇವತ್ತು ತುಂಬಾ ಒಳ್ಳೆ ಮೂಡಲ್ಲಿ ಇದ್ದಂಗೆ ಇದೆಯಲ್ಲ. ಏನಂದ್ರೆ ನಾನೊಂದು ಕೇಳ್ತೀನಿ, ಅದಕ್ಕೆ ನೀವು ಒಪ್ಪಿಗೆ ಕೊಡ್ತೀರಾ? ನನ್ ಕೇಳಿ ಕೊಡಕ್ ಸಾಧ್ಯ ಆದ್ರೆ ಖಂಡಿತ ಕೊಡ್ತೀನಿ. ಈಗ ಮದುವೆ ಆದ್ಮೇಲೆ ಬೇಗ ಮಗು ಆಗುತ್ತಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಏನ್ ಹೇಳ್ತೀನಿ, ದೇವ್ರು ನಮ್ಗೆ ಬೇಗ ಆಶೀರ್ವಾದ ಮಾಡ್ನಲ್ಲ ಅಂತ ಸಂತೋಷ ಪಡ್ತೀನಿ. 2-3 ವರ್ಷ ತಡವಾಗಾದ್ರೆ? ತಡವಾಗಾದ್ರೂ ಆಯ್ತಲ್ಲ ಅಂತ ದೇವರಿಗೆ 100 ತೆಂಗಿನಕಾಯಿ ಹೊಡಿತೀನಿ. ನನ್ನೇ ತಗೋ, ನಮ್ಮ ಅಪ್ಪ ಅಮ್ಮನಿಗೆ ಮದುವೆ ಆಗಿ 7 ವರ್ಷ ಆದ್ಮೇಲೆ ನಾನು ಹುಟ್ಟಿದ್ನಂತೆ. ಹೌದಾ? ಏನಂದ್ರೆ ನಮಗೂ 7 ವರ್ಷ ಆದ್ಮೇಲೆ ಹುಟ್ಟಿದ್ರೆ ಹೇಗೆ? ಅದಿರ್ಲಿ, ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ಈಗ ನನಗೆ 3 ತಿಂಗಳು. ಏನು ಅಂದ್ರೆ ಇನ್ನೊಂದ್ 2 ವರ್ಷ ಮಕ್ಕಳು ಬೇಡ, ತೆಗೆಸ್ಬಿಡ್ತೀನಿ ಅಂತ ಅಮ್ಮನ್ ಹೇಳ್ದೆ. ಅದಕ್ಕೆ ಅವಳೇನೆಂದು? ಚಪ್ಲೇನ್ ಹೊಡಿತೀನಿ ಅಂದ್ರು. ಅವಳಂದ್ಲು, ನಾನಾಗಿದ್ರೆ ಹೊಡಿತಿದ್ದೆ. ಸಂಪಿಗೆ, ಮನೆಗೆ ಮಕ್ಕಳಾದ್ರೆ ಎಲ್ಲ ಸಂಪತ್ತಿದ್ದ ಹಾಗೆ. ಒಳ್ಳೆ ಸುದ್ದಿ ತಂದಿದ್ಯಾ, ಹೋಗಿ ಸಿಹಿ ತಿಂಡಿ ಮಾಡು. ಅಕ್ಕ, ಇನ್ಮೇಲೆ ನಿನ್ ಕೆಲ್ಸ ಮಾಡಿ ಆಯಾಸ ಮಾಡ್ಕೋಬೇಡ, ಅಮ್ಮನೆ ಎಲ್ಲ ಮಾಡ್ಕೊಟ್ ಕಳಿಸ್ತಾಳೆ. ತಗೋ ಮಾವ. ತಗೋ ಅಕ್ಕ, ತಗೋ ಇನ್ನೊಂದು ಆಡ್ತೀನಿ. ಅಯ್ಯೋ ಸಾಕೆ. ಇನ್ಮೇಲೆ ನಿನಗೆ ಸಿಂಗಲ್ ಅಲ್ಲ, ಎಲ್ಲ ಡಬಲ್. ಮಾವ, ಇನ್ಮೇಲೆ ಅಕ್ಕನ ಜೊತೆ ಕಬಡ್ಡಿ ಆಟ, ಚಿನಿಕೋಲ ಆಟ ಎಲ್ಲ ಬಂದು. ಈಗಾಗ್ಲೇ ಅವ್ರಿಗೆ 3 ತಿಂಗಳು, ಅದು ಸೇರಿ 6 ಬಾಣಂತನ ಅದೆಲ್ಲ ಒಟ್ಟಿಗೆ ಕನಿಷ್ಠ ಪಕ್ಷ 9 ತಿಂಗಳು. ನಿನಗೆ ಬ್ರಹ್ಮಚಾರಿ ವ್ರತನೇ ಗಟ್ಟಿ. 9 ತಿಂಗಳು ಕಾಯ್ಬೇಕಾ? ಯಾಕೆ ಮಗುಗೆ ಬಾಟ್ಲಾಲ್ ಕುಡಿಸ್ತಿದ್ಯಾ? ತಾಯಿ ಹಾಲಿಗಿಂತ ಶ್ರೇಷ್ಠವಾದದ್ದು ಶಕ್ತಿ ಕೊಡೋದು ಬೇರೆ ಯಾವುದಿಲ್ಲ ಅಂತ ಗೊತ್ತಿಲ್ಲ ನಿನಗೆ? ಇದಕ್ ಶಕ್ತಿ ಬರುತ್ತೆ ಅಂತ ನನ್ನ ಶಕ್ತಿನ, ಸೌಂದರ್ಯನ ನಾನ್ ಹಾಳು ಮಾಡ್ಕೊಳ್ಳ? ಯಾಕಾದ್ರೂ ಹುಟ್ಟೋ ಇದ್ದಾರಿದ್ರು ಮುಂದೆದು. ಏಯ್, ಮನೆಗೆ ಲಕ್ಷ್ಮಿ ತರ ಹೆಣ್ಮಗು ಹುಟ್ಟಿದ್ರೆ ಅದನ್ನ ಯಾಕೆ ದರಿದ್ರ ಅಂತ್ಯ? ಇಲ್ಲ, ಸಿರಿದೇವಿ ಅಂತ ತಲೆ ಮೇಲೆ ಕೂರಿಸ್ಕೊಂಡಿರ್ತೀನಿ. ಎಲ್ಲರ ಹತ್ರನೂ ಬಡ್ಕೊಂಡೆ, ಬೇಡ ನಮಗೀಗ್ಲೇ ಮಗು ಬೇಡ ಅಂತ. ಯಾರಾದ್ರೂ ನನ್ ಮಾತು ಕೇಳಿದ್ರ? ಇದು ಹುಟ್ಟಿ ನನ್ ಪ್ರಾಣ ಹಿಂತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಶನಿ ಮುಂದೆದು ನನ್ನೇನೆಲ್ಲ ಕಟ್ಬಿಡ್ತು. ಅಯ್ಯೋ, ನನ್ನ ಹೊಸ ಸೀರೆಲ್ಲ ಹಾಳಾಗ್ಬಿಡ್ತು. ಬಿಗಡೆ ಮುಂದೆದು. ಕೊಡ್ಮವ, ನಾನು ಇಟ್ಕೋತೀನಿ. ಹಾಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಡು. ಯಾಕೋ ಮಗಳೇ, ಅಮ್ಮನ್ ಚೀರೆ ಮೇಲೆಲ್ಲ ಕಕ್ಬಿಟ್ಟಲ್ಲೇ, ಹಾಲಿಡಿಸ್ಲಿಲ್ವಾ? ಎದೆ ಹಾಲು ಕುಡಿಸ್ದೆ, ಪೌಡರ್ ಹಾಲು ಕುಡಿಸಿದ್ರೆ ಮಕ್ಕಳು ಕಕ್ಕಳದ ಇನ್ನೇನ್ ಮಾಡ್ತವೆ? ನೋಡು ಸಂಪಿಗೆ, ಮಕ್ಕಳಿಗೆ ತಾಯಿ ಹಾಲು ಕುಡಿಸಿದ್ರೇನೆ ತಾಯಿ ಮೇಲೆ ಪ್ರೀತಿ ಹೆಚ್ಚಾಗೋದು. ಇಲ್ದಿದ್ರೆ ಪಕ್ಷಿಗಳ ತರ ರೆಕ್ಕೆ ಪಕ್ಕ ಬಂದ ತಕ್ಷಣ ತಂದೆ ಯಾರೋ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಹೊರಟೋಗ್ತವೆ. ಪ್ರೀತಿ ವಾಸದ ಬಂಧನವೇ ಗೊತ್ತಿರೋದಿಲ್ಲ. ಎದೆ ಹಾಲು ಕುಡಿಸಿ ಮಕ್ಕಳನ್ನ ಸಾಕಕ್ಕೂ ತಾಯಿ ಆದವ್ರು ಪಡ್ಕೊಂಡ್ ಬಂದಿರ್ಬೇಕು. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ. ಮಾತು ಬೆಳೆಸಿ ಸುಮ್ನೆ ಮಾವನ ಮನಸ್ಸು ಯಾಕೆ ನೋಯಿಸ್ತೀಯಾ? ಇನ್ನೇನೇ ಮಾಡ್ಲಿ, ಇದೆಲ್ಲ ಮಾಡಿ ನನಗೆ ಅನುಭವ ಇಲ್ಲ. ನಾನೇನ್ 10 ದಿನ ಅನುಭವ ಆಗೋದಕ್ಕೆ? ಹೆಣ್ಣು ಅಂದ್ಮೇಲೆ ಇದೆಲ್ಲ ಕಲ್ತ್ಕೋಬೇಕು. ನೋಡೆ, ಮಗು ಎದೆ ಹಾಲು ಕೊಡದೆ ನೀನ್ ಈ ರೀತಿ ಮೈ ಬೆಳೆಸ್ಕೊಂಡ್ರೆ ತಾಯಿ ತನ್ನ ಸುಖನೇ ಕಳ್ಕೊತೀಯಾ? ಅಕ್ಕ, ಈ ಗಲಾಟೆಲಿ ಬಂದ ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟೆ. ನಾಳೆ ದೀಪಾವಳಿ ಅಲ್ವಾ? ಇವತ್ ಸಂಜೆನೆ ನಿನ್ನನ್ನು ಮಾವನ್ನು ಅಮ್ಮ ಮನೆಗ್ ಬರಕ್ ಹೇಳಿದಾಳೆ.
ಓಹೋ ಇದೆಲ್ಲ ನಿನ್ನ ಹಿಕ್ಮತ್ತಾ? ಊರೊಳಗೆ ಇದ್ದ ಹುಡುಗಾಟ್ಕುಳಿ ಆಟದೆಲ್ಲ ಈ ಪ್ರೆಸಿಡೆಂಟ್ ಬಿಟ್ರೆ ಬೇರೆ ಇನ್ಯಾವನ್ ಮಾಡಕ್ ಸಾಧ್ಯ ಅದೇ? ನನ್ ತಮ್ಮ ನಿನ್ನ ಇಟ್ಕೋಬೇಕು ಅಂತಿದ್ದ. ಓ ಅಷ್ಟ್ರಲ್ಲಿ ನಿಮ್ ಮಾವ ಬಂದು ಅವನ್ ಬಾಯೊಳಗ್ ಮೂರಿಡಿ ಮಣ್ಣ ಹಾಕ್ಬಿಟ್ಟ. ನಾನು ನಿನ್ನ ಇಟ್ಕೊಳ್ಳೋದ್ರೊಳಗೆ ಒಂದೇ ಒಂದ್ಕಿತ ನಿನ್ನ ಮುಟ್ಟೋಡೋಣ ಅಂತ ಆಸೆ. ಅದಕ್ಕೆ ಈ ಪಟಾಕಿ ಸರದ ಹಚ್ಬಿಟ್ಟು ನಿನ್ನ ನನ್ನ ಹತ್ರಕ್ ಬರಕ್ ಮಾಡ್ಕೊಂಡೆ. ಆಹಾಹಾಹಾ. ನಿನ್ನ ಆಸೆಗೆ ಬೆಂಕಿ ಹೋಗಲ್ಲ. ಲೇ ಛತ್ರಿ ಅಚ್ಚ ಹೊರತಕ್ಕೆ ಅವನ ತಲೆ ತಿರುಗಿ ಬುಗುರಾಗ್ಬಿಡ್ಬೇಕು. ನಮ್ ದಣಿ ಕರೀತಾವ್ರಲ್ಲಪ್ಪ. ರಾಜಣ್ಣ ಬೇಡಪ್ಪ, ನಿನ್ ತಮ್ಮ ಹೇಳ್ತೀನಿ ಬೇಡಪ್ಪ, ಬೇಡಪ್ಪ ರಾಜಣ್ಣ ರಾಜಣ್ಣ. ಅಯ್ಯೋ ಬೇಡಪ್ಪ, ಅಯ್ಯೋ ಬೇಡಪ್ಪ, ನಿನ್ ತಮ್ಮ ಹೇಳ್ತೀನಿ ಬೇಡಪ್ಪ ರಾಜಣ್ಣ ರಾಜಣ್ಣ. ನಮ್ಮೂರನ್ನ ಮಾಜಿ ಪ್ರೆಸಿಡೆಂಟ್ ಅಂತ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ನಿನ್ ಹರ್ಕಲ ಬುದ್ಧಿ ನಮ್ಮೂರಿನ ಹೆಣ್ಮಕ್ಳ ಹತ್ರ ತೋರ್ಸಿದ್ರೆ ಏನ್ ಮಾವ ಹಚ್ಚಿಬಿಡ್ಬೇಕಾಗಿತ್ತು ಮಾವ. ನಮಗ್ ಮನುಷ್ಯತ್ವ ಇದೆಲ್ಲ ಕಾವೇರಿ. ನೋಡಿಯಮ್ಮ, ಆಸ್ ಎ ಡಾಕ್ಟರ್ ಹೇಳ್ತಾ ಇದ್ದೀನಿ, ನೀವು ಇಂಥ ವಿಷಯಕ್ಕೆಲ್ಲ ಖಂಡಿತ ಒಪ್ಕೋಬೇಕಾಗತ್ತೆ. ಬೇಕಾದ್ರೆ ನಿಮ್ಮ ಯಜಮಾನ್ ಬರೋತನ ಇಲ್ಲೇ ಇದ್ದು ನಾವು ಅವ್ರನ್ನ ಒಪ್ಪಿಸ್ತೀವಿ. ಬೇಡ, ನೀವ್ ಹೋಗಿ ನಾನ್ ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಅಮ್ಮ, ನಾವೇನ್ ಬರ್ತೀವಿ. ನಮಸ್ಕಾರ. ಬರ್ತೀವಿ. ಸರಿ. ಅವ್ವ, ಯಾವ್ದೇ ಕಾರಣಕ್ಕೂ ಮನ್ಸು ಮಾತ್ರ ಬದಲಾಯಿಸ್ಕೋಬೇಡ್ರವ್ವ. ನಾವೇನಾದ್ರೂ ಚಿಕ್ಕದಣ್ಣಿನ ಬಲವಂತ ಕರ್ಕೊಂಡೋದ್ರೆ ಏನಾದ್ರೂ ಅನಾಹುತ ಮಾಡ್ಕೊಂಡು ಅವ್ರು ತನ್ನ ಪ್ರಾಣನೇ ಕಳ್ಕೊಂಡ್ಬಿಡ್ತಾರೆ ಕಣ್ರವ್ವ. ನಿನ್ನ ಮಾತನ್ನಲ್ದೆ ಇನ್ನೊಬ್ಬರ ಮಾತನ್ನು ಕೇಳಲ್ಲ. ಅವನಿಗಿರೋ ಕಾಯಿಲೆನ ವಾಸಿ ಮಾಡಿ ಅವನೊಬ್ಬನ ಮನುಷ್ಯನಾಗಿ ಮಾಡ್ಬೇಕು. ನೋಡು ಸಂಖ್ಯೆ, ನೀ ಜಮೀನ್ದಾರ್ ಮನೆಗೆ ಹೋದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಬುದ್ಧ ಕೃಷ್ಣನ್ ಸೇವೆ ಮಾಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ನೀನೇ ಹೋಗಬೇಕು ಅನ್ನೋದೇನಿಲ್ಲ. ಸಂಪಿಗೆ ಸಂಪಿಗೆ, ಸ್ವಲ್ಪ ಜವಾಬ್ದಾರಿ ಸಂಪಿಗೆ ಸಂಪಿಗೆ ಸಂಪಿಗೆ. ಏನಾಯ್ತು ನಿಮ್ಗೆ? ಆ ಗೊಂಬೆ ಯಾಕೆ ನೋಡ್ ಹಾಕಿದ್ರಿ? ನೀನು ಪ್ರೀತಿಸಿರೋ ನನ್ನ ಹೃದಯ ಹೊಡೆಯೋವಾಗ ನಡ್ಕೋತಿದ್ಯಲ್ಲ, ಅದಕ್ಕೆ. ನಿನ್ನ ಆಸೆಗಳೇ ಬೇರೆ, ನಿನ್ನ ಕನಸುಗಳೇ ಬೇರೆ. ಮಗು ಆದ್ಮೇಲೆ ಆದ್ರೂ ಸರಿ ಹೋಗ್ತೆ ಅನ್ಕೊಂಡಿದ್ದೆ. ಈ ಜನ್ಮದಲ್ಲಿ ನೀನು ಸರಿ ಹೋಗೋದಿಲ್ಲ. ಅಕಸ್ಮಾತ್ ನಾ ಲೇಟ್ ಆಗಿ ಬಂದಿದ್ರೆ ಮಗು ಕೆಳಗೆ ಬಂದು ಏನು ಅನಾಹುತ ಆಗ್ತಿತ್ತೋ ಏನೋ. ನೋಡು ಸಂಪಿಗೆ,
ನಿನ್ನ ಶರಪಂತ್ರದಲ್ಲಿ ಬಂಧಿಸಿ ಮದುವೆ ಮಾಡ್ಕೊಂಡು ನೀನು ಸ್ವಾತಂತ್ರ್ಯನ ಬಲಿ ತಗೊಂಡಿದ್ದಂತ ದಿನ ನೀನು ಕೊರಗ್ತಾ ಇದ್ಯಾ? ಸಂಪಿಗೆ, ಒಬ್ಬ ಮನುಷ್ಯನ ದೇವ್ರು ಮಾಡೋದು, ಮೃಗನ್ ಮಾಡೋದು ಒಂದು ಹೆಣ್ಣಿನ ಕೈಲಿದೆ. ನೀನಂತ ನನ್ನ ದೇವ್ರಾಗಕ್ ಬಿಡ್ಲಿಲ್ಲ, ಮೃಗನ್ ಮಾತ್ರ ಮಾಡ್ಬೇಡ. ತಗೋ ಮಗುನ. ಗಂಟ ಬಿಸಿಯಾಗಿ ಗೊತ್ತೇ ಇಲ್ಲ. 24 ಗಂಟೆ ಎಲೆಗ್ ಸುಣ್ಣ ಹಾಕಿ ಹರ್ದ್ ಕೊಡ್ತೀವ್ನೆ. ನಿಮ್ ಮರ್ಕಲ್ ಬುದ್ಧಿ ನನಗ್ ಗೊತ್ತಿಲ್ವಾ? ಅಲ್ಕ ನನ್ ಮಗನೇ, ಅದಲ್ಲ ಕಡ್ಲ ನಾನು ಹೇಳಿದ್ದು. ಸಂಪಿಗೆ ಜಮೀನ್ದಾರ ಮಗನ್ ಜೊತೆ ಓಡೋದ್ಲಂತೆ. ಮತ್ತೆ ಡಾಕ್ಟರ್ ನೋಡಕ್ ಹೋಗೋರ್ ಅಂತ ಹೇಳಿದ್ರಲ್ಲ? ಡಾಕ್ಟರ್ ನೋಡಕ್ ಬೆಳಿಗ್ಗೆ ಹೋದ್ರೆ ಸಂಜೆಗೆಲ್ಲ ವಾಪಸ್ ಬಂದ್ಬಿಡ್ಬೇಕು. ಒಂದ್ ರಾತ್ರಿ ಆದ್ರೂ ಬರ್ಲಿಲ್ಲ ಅಂದ್ಮೇಕೆ ಏನೋ ವಿಷಯ ಇರ್ಬೇಕಲ್ಲ. ಹೌದೌದು. ಅದಕ್ಕೆ ಕಂಡ್ಲಾ ಈ ಕರ್ಮನೆಲ್ಲ ನೋಡ್ಲಾರ ಸಂಕಟಕ್ಕೆ ಜಮೀನ್ದಾರರು ಗೊಟಕ್ಕಂದಿದ್ದು, ಮುದ್ದು ಕೃಷ್ಣನೆಟ್ಟಿ ಓಡೋಗಿದ್ದು. ಅವನು ಬರೀ ಪೆದ್ದ, ಯಾವ್ದಕ್ಕೂ ಪ್ರಯತ್ನಕ್ಕೆ ಬರ್ದವನು ಅಂತ ಹೇಳ್ತಿದ್ರಲ್ಲ ದಣೆ. ಅವನ್ ದಡ್ಡ ಆದ್ರು ಅವನ್ ಚಟಕ್ ದಡ್ತಾನಿಲ್ಲ. ಹಂಗಾದ್ರೆ ಈ ವಿಷಯನೆಲ್ಲ ಊರವ್ರಿಗೆಲ್ಲ ಹಚ್ಚಿ ಸುಟ್ಟು ಬಂದ್ಬಿಡ್ಲ. ಯಾಕೆ ಹೇಳ್ತಾ ಇದ್ದೀರಾ? ಅವಳು ಎಲ್ಲಿದ್ರು ಹುಡುಕಿ ಕೊಚ್ಚಾಕ್ಬಿಡ್ತೀನಿ. ನಮಗಿರೋಳು ಒಬ್ಳೆ ಮಗಳು ತತ್ವ. ನೀವೀಗ ಅವಳನ್ನ ಸಾಯಿಸಿದ್ರೆ ನಮಗ್ ಬಂದಿರೋ ಕೆಟ್ಟ ಹೆಸರು ಹೊರಟೋಗುತ್ತಾ ಬಾವ? ಅವಳನ್ನ ಕೊಚ್ಚಾಕದೆ ನನಗೆ ಸಮಾಧಾನ. ನನ್ನ ತಡಿಬೇಡ ಜನ. ಬಾವ, ಈ ವಿಷಯ ನಮ್ಮೂರಿಗೆ ಮಾತ್ರ ಗೊತ್ತಾಗಿದೆ. ನೀವು ಅವಳನ್ನ ಸಾಯಿಸಿದ್ರೆ ತಂದೆ ಮಗಳನ್ನ ಕೊಚ್ಚಾಕಿದ್ರು ಅಂತ ಪೇಪರ್ನಲ್ಲಿ ಹಚ್ಚಾಗಿ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ನಾವು ಪಡ್ಕೊಂಡ್ಬಂದಿರೋದು ಇಷ್ಟೇ ಬಾವ. ನಾನೇನ್ ಬರ್ತೀನಿ. ರಾಜಣ್ಣ, ಮಗುನ್ ಕರ್ಕೊಂಡ್ ಬಂದು ಇಲ್ಲೇ ಬಿಟ್ಬಿಡು. ಇನ್ಮೇಲೆ ಮಗುನ್ ನಾವು ನೋಡ್ಕೋತೀವಿ. ಬೇಡಕ್ಕ, ಸಂಪಿಗೆ ಇದ್ದಾಗ್ಲೂ ನಾನೇ ನೋಡ್ಕೋತಿದ್ದೆ. ಏನೇ ಜಾನಕಿ,
ನೆನ್ನೆ ನೀನ್ ಹೇಳಿದ್ದಲ್ಲ ನಿಜ ಏನೇ? ಮತ್ತಿನ್ನೇನು, ಇವಳಿಂದಾಗಿ ಅವನ ಹೆಂಡತಿ ಮನೆ ಬಿಟ್ಟು ಹೊರಟೋಗಿದ್ದಾಳಂತೆ ಕಣೆ. ಇವಳಿಗೆ ಇವನ್ ಮೇಲೆ ಪ್ರೀತಿ ಜಾಸ್ತಿ ಆಗಿ ತನ್ನ ಗಂಡ ಮಗು ಎಲ್ಲಾರನ್ನು ಬಿಟ್ಟು ಮನೆಯಿಂದ ಆಚೆ ಬಂದ್ಬಿಟ್ಟಿದ್ದಾಳಂತೆ ಕಣೆ. ತೊಟ್ಲು ಮಗುನು ಕಟ್ಕೊಂಡ್ ಗಂಡನ್ನು ಹೀಗೆ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಹೊಸದಾಗಿ ಬಂದಿದ್ದಾಳಲ್ಲ, ಇವಳು ಹೆಣ್ಣಲ್ಲ, ಹೆಮ್ಮಾರಿ. ಒಂದು ಹೆಣ್ಣಿಗೆ ತಾಳಿ ಭಾಗ್ಯ ಮಕ್ಕಳ ಭಾಗ್ಯ ಸಿಕ್ಕೋದು ಅವ್ಳು ಪುಣ್ಯ ಅಂತಾರೆ ಕಣೆ. ಆ ಪುಣ್ಯನ ಪಾಪದ ನೆರಳಿನಿಂದ ಮರೆ ಮಾಡಿದ್ರೆ ಆ ಹೆಣ್ಣಿನ ಬಾಳು ಬಿರುಗಾಳಿಗೆ ಸಿಕ್ಕ ತರಗೆಲೆ ತರ ಆಗುತ್ತೆ ಕಣೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಭದ್ರಾಣಿ ಸುಭಗೆ ಪುಂಜೀವ ಶರದತ್ಸತಂ. ಇಪ್ಪತ್ತೆರಡನೇ ತಾರೀಕು ಸೋಮವಾರ ಸಂಜೆ 4:30 ಗಂಟೆಗೆ ಬೆಂಗಳೂರಿನಿಂದ ರಾಮಪುರಕ್ಕೆ ಹೋಗುತ್ತಿದ್ದ ಸರ್ಕಾರಿ ಬಸ್ಸು ಶ್ರೀರಂಗಪಟ್ಟಣದ ಬಳಿ ಅಪಘಾತಕ್ಕೀಡಾಗಿ ಅದರಲ್ಲಿದ್ದ ಪ್ರಯಾಣಿಕರೆಲ್ಲ ಮೃತಪಟ್ಟರು. ಅಯ್ಯೋ ಶಿವೇ, ಅದರಲ್ಲೆಲ್ಲ ನಮ್ಮ ಸಂಖ್ಯೆ ಒಳಗಿಸಿದ್ದು ಏನಾಯ್ತು ಕಾಣಿಲ್ವಲ್ಲಪ್ಪ. ಯಾವುದಕ್ಕೂ ಮೊದಲೋಗಿ ಊರ್ನ ವಿಚಾರಿಸ್ಬೇಕು. ರಾಜಣ್ಣ, ರಾಜಣ್ಣ, ಸಂಖ್ಯೆ ಅವರು ಮನೆ ಬಂದ್ರ? ಇನ್ನು ಬರ್ಲಿಲ್ಲ. ಇನ್ನೂ ಬರ್ಲಿಲ್ವಾ? ಯಾಕೇನಾಯ್ತು? ಏನಿದು? ಮುದ್ದು ಕಿಸ್ನು ತೋರ್ಸಕ್ಕೆ ಸಂಖ್ಯವ ನಾನು ಬೆಂಗಳೂರು ಆಸ್ಪತ್ರೆಗೆ ಹೋಗಿದ್ವಿ. ಬರ್ತಾ ಸಂಖ್ಯವ ಇದೇ ಬಸ್ಸಲ್ಲಿ ಬಂದ್ರು. ಹಿಂಗಾಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ರಾಜಣ್ಣ. ಹೆಣಗಳನ್ನ 2-3 ದಿನ ಇಟ್ಕೊಂಡು ಕಾದ್ವಿ. ನೀರ್ನಲ್ಲಿ ಬಿದ್ದು ಸತ್ತೋಗಿದ್ರಿಂದ ಹೆಣಗಳು ಕೊಳತು ವಾಸನೆ ಬರ್ತಾ ಇತ್ತು. ಅದಕ್ಕೋಸ್ಕರ ಸಾಮೂಹಿಕವಾಗಿ ದಹನ ಮಾಡ್ಬಿಟ್ವಿ. ಅಸ್ಥಿನ ಸತ್ತೋದವ್ರ ಥಿಂಗ್ಸ್ಗಳನ್ನೆಲ್ಲ DC ಆಫೀಸಲ್ಲಿ ಇಟ್ಟಿದ್ದೀವಿ. ನೀವು ಹೋಗಿ ನಿಮ್ಮ ಐಡೆಂಟಿಫಿಕೇಶನ್ ತೋರಿಸಿ ಅವಳನ್ನ ಪಡಿಬಹುದು. ನಮ್ ಸಂಪಿಗೆ ಹಾಗೆ ಬದುಕ್ಬೇಕು ಹೀಗೆ ಬದುಕ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ಲು. ಆಸೆಗಳೇ ಅವ್ರ ಭಾಗ್ಯಕ್ಕೆ ಮೃತ್ಯುವಾಗಿ ಬಂದ್ಬಿಡ್ತು. ಕಡೆಗೆ ಅವಳ ಮುಖ ನೋಡೋ ಭಾಗ್ಯ ಕೂಡ ನಮ್ಗಿಲ್ದೆ ಹೋಯ್ತು. ಸಮಾಧಾನ ಮಾಡ್ಕೋ ಅಕ್ಕ. ಹಣೆ ಬರಹನ ಅನ್ಸೋದಕ್ಕೆ ಅದನ್ನು ಬರೆದವನ ಕೆಲೆ ಸಾಧ್ಯ ಇಲ್ಲ. ಆಗೋಗಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮುಂದೆ ಮಾಡ್ಬೇಕಾಗಿದ್ರೆ ಯೋಚನೆ ಮಾಡೋಣ. ಕಾವೇರಿ, ಯಾಕಮ್ಮ ಏನಾಯ್ತು? ಯಾಕೆ ಹೇಳ್ತಾ ಇದ್ದೀಯಾ? ಅಮ್ಮ, ಮಾವ ಸೊಸೈಟಿಲಿ ಕೆಲಸ ಮಾಡ್ಕೊಂಡು ಮಗುನು ಅಲ್ಲೇ ನೋಡ್ಕೊತಿದ್ದಾನೆ. ನಾವೆಲ್ಲ ಇದ್ದವನಿಗೆ ಬೇಡವಾಗ ಹೋದ್ವಾ? ಬೆಳಗ್ಗೆ ಮನೆಗೆ ಹೋಗಿ ಮಗುಗ್ ಸ್ನಾನ ಮಾಡಿಸಿ ಮಾವನಿಗೆ ಅಡ್ಗೆ ಮಾಡಿಟ್ಟು ಬರೋಣ ಅಂತ ಹೋದ್ರೆ ಮಾವ ನಿನಗಿದೆ ಕೊನೆ, ಇನ್ಮೇಲೆ ಹೀಗೆಲ್ಲ ಒಬ್ಳೆ ಮನೆಗ್ ಬಂದ್ರೆ ನನ್ನ ನಾಳೆ ಅಂತ ಹೇಳ್ಬಿಟ್ಟ. ಅಮ್ಮ, ಅಲ್ಲ ಕಣೋ, ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದ್ದೀವಾ? ಸಂಪಿಗೆ ಸತ್ತಾಕ್ಷಣ ನಮ್ ಸಂಬಂಧ ಕಡ್ದೋಯ್ತು ಅಂತ ತಿಳ್ಕೊಂಡಿದ್ಯಾ? ಯಾಕಕ್ಕ ಹೀಗೆಲ್ಲ ಮಾತಾಡ್ತಿದ್ಯಾ? ಈಗ ಏನಾಯ್ತು ಅಂತ? ಆಗೋದೇನೋ ಬಂತು. ಊರವರೆಲ್ಲ ಏನೇನ್ ಮಾತಾಡ್ಕೋತಾ ಇದ್ದಾರೆ ಗೊತ್ತಾ? ಅಕ್ಕ ಭಾವ ಇದ್ದು
ಈ ಮಗುಗೆ ಯಾರು ಗತಿ ಇಲ್ಲ ಅಂತ ಅವ್ರಿಷ್ಟಕ್ಕೆ ಆಡ್ಕೋತಾ ಇದ್ದಾರೆ. ಮಾತಾಡ್ಲಿ ಬಿಡಕ್ಕ, ಜನಗಳ ಬಾಯಿನ ಮುಚ್ಚಕ್ಕಾಗತ್ತೆ. ಆಗುತ್ತೆ ಕಣೋ, ಖಂಡಿತ ಆಗುತ್ತೆ. ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ. ನನ್ನ ಮೊಮ್ಮಗಳಿಗೋಸ್ಕರನಾದ್ರೂ ನೀನ್ ಕಾವೇರಿನ ಎರಡನೇ ಮದುವೆ ಮಾಡ್ಕೊಳ್ಳೇಬೇಕು. ಅಕ್ಕ, ಜನರು ಈಗಾಗಲೇ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ. ಕಾವೇರಿಯಿಂದನೇ ಸಂಖ್ಯೆ ಹೊರಟೋಗ್ಬಿಟ್ಲು ಅಂತ ಕತೆ ಕಟ್ಟಿದ್ದಾರೆ. ಈಗ ನಾನೇನಾದ್ರೂ ಅವಳ ಮದುವೆ ಆದ್ರೆ ಅವ್ರ ಮಾತೆ ಸತ್ಯ ಆಗ್ಬಿಡುತ್ತೆ. ನೋಡು, ದಯವಿಟ್ಟು ನಾನು ಇದ್ರಲ್ಲಿ ಬಲವಂತ ಮಾಡ್ಬೇಡ. ನೀನ್ ಕಾವೇರಿನ ಮದುವೆ ಮಾಡ್ಕೊಂಡೆ ಹೋದ್ರೆ ಅವಳು ಬೇರೆ ಯಾರನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ಹಿಡ್ದಿದ್ದಾಳೆ. ಅವಳಿಗೆ ಈ ಶಿಕ್ಷೆ ಆಗೋದು ನಿನಗಿಷ್ಟವೇನು? ನೀನ್ ನಿನ್ನ ಹಠ ಬಿಡದೆ ಹೋದ್ರೆ ಸಂಪಿಗೆನ್ ಕಳ್ಕೊಂಡ್ ಹಾಗೆ ನನ್ ಕಾವೇರಿನೂ ಕಳ್ಕೋಬೇಕಾಗತ್ತೆ. ರಾಜಣ್ಣ, ಇದು ಹೆಣ್ಮಗು ಕಣೋ. ಇದು ಬೆಳೆಯುವಾಗ ತಾಯಿ ಪ್ರೀತಿ ಇದಕ್ಕೆ ಸಿಗದೆ ಹೋದ್ರೆ ನಾಳೆ ಇದ್ರ ಭವಿಷ್ಯನೇ ಹಾಳಾಗುತ್ತೆ ಕಣೋ. ಇಲ್ಲ ಇಲ್ಲ, ನಮ್ಮ ಮೊಮ್ಮಗಳು ಆ ರೀತಿ ಬೆಳೆಯೋದಿಕ್ಕೆ ನಾನು ಇಷ್ಟಪಡೋದಿಲ್ಲ. ನೋಡು, ನೀನಾದ್ರೂ ನನ್ ತೀರ್ಮಾನಕ್ಕೆ ಒಪ್ಕೊಳ್ದೆ ಹೋದ್ರೆ ಈ ಅಕ್ಕನ ಮುಖನ ಇದೆ ಕೊನೆಸಲಿ ನೋಡೋದು ಅಂತ ತಿಳ್ಕೊಂಡ್ಬಿಡು. ಶಾರದಾ, 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 ಯಾಕಮ್ಮ? ಏನ್ರಮ್ಮ, ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ಲು? ಸ್ವಾಮಿ, ಶಾರದಾ ಟಿವಿನಲ್ಲಿ ಬಂದ ಆಕ್ಸಿಡೆಂಟ್ ನೋಡ್ತಾ ನೋಡ್ತಾ ಪ್ರಜ್ಞೆ ತಪ್ಪೆ ಬಿದ್ಬಿಟ್ಲು. ಓ, ಸರಸ್ವತಿ, ಡಾಕ್ಟರ್ ಫೋನ್ ಮಾಡಮ್ಮ. ಶಾರದಾ, ಶಾರದಾ, ಏನಾಯ್ತಮ್ಮ? ಶಾರದಾ, ಇಲ್ಲ, ನನ್ ಶಾರದಾ ಅಲ್ಲ, ನನ್ನ ಹೆಸರು ಸಂಪಿಗೆ ಅಂತ. ನಾನು ಇಲ್ಲಿಗೆ ಹೇಗೆ ಬಂದೆ? ನೀವೆಲ್ಲ ಯಾರು? ನೋಡಮ್ಮ, ಇದು ಶಾರದಾ ಆಶ್ರಮ ಅಂತ. 8 ವರ್ಷಗಳ ಹಿಂದೆ ನೀ ನಮಗೆ ನದಿ ಹತ್ರ ಸಿಕ್ಕರೆ ಆಗ ನಾವು ನಿನ್ನ ಬಗ್ಗೆ ವಿಚಾರಿಸಿದ್ದಕ್ಕೆ ನಿನ್ನಿಂದ ಉತ್ತರ ಏನು ಸಿಗಲಿಲ್ಲ. ಅದಕ್ಕೆ ನಾವು ಶಾರದಾ ಅಂತ ಈ ಆಶ್ರಮದ ಹೆಸರನ್ನೇ ನಿನಗಿಟ್ಟು ಕರೆದ್ವಿ. ಆವತ್ತಿನಿಂದ ಇವತ್ತಿನವರೆಗೂ ಈ ಆಶ್ರಮ ಸೇವೆ ಮಾಡ್ಕೊಂಡ್ ಬಂದಿದ್ಯಮ್ಮ. ಈಗ ನಿನಗೆ ಹಳೆ ನೆನಪು ಮತ್ತೆ ಬಂದಿದೆ ಅಂತ ಕಾಣಿಸುತ್ತೆ. ಈಗಲಾದ್ರೂ ಹೇಳಮ್ಮ, ನೀನ್ ಯಾರು, ಎಲ್ಲಿಂದ ಬಂದೆ, ನೀನ್ ಏನಾಗಿತ್ತು ಅಂತ. ಜಮೀನ್ದಾರ ಮಗನ ಆಸ್ಪತ್ರೆಗೆ ಸೇರ್ಸೋಕೆ ಬೆಂಗಳೂರಿಗೆ ಬಂದಿದ್ದೆ. ಊರಿಗೆ ವಾಪಸ್ ಹೋಗುವಾಗ ಬಸ್ ಆಕ್ಸಿಡೆಂಟ್ ಆಯ್ತು. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ಯಾವ ಊರಿಗೆ ಹೋಗ್ತಿದ್ಯಮ್ಮ? ನಮ್ಮೂರು ರಾಂಪುರಕ್ಕೆ. ನನ್ನ ಈಗಲೇ ಊರಿಗೆ ಕಳಿಸ್ಕೊಡಿ.
ಮನೆಗೆ ನಾಮಕರಣಕ್ಕೆ ಹೋಗಿದ್ದಾರೆ. ನಿಮ್ಗೇನ್ ಬೇಕು? ನಿನ್ ಹೆಸರೇನಮ್ಮ? ಮೀನಾ. ಬನ್ನಿ ಒಳಗಡೆ. ನೀನಾ, ನಿನಗೊಂದು ಲೋಟ ನೀರು ತರ್ತೀಯಮ್ಮ? ತರ್ತೀನಿ. ನಿನ್ನ ತಂಗಿ ಸಂಸಾರ ಸ್ವರ್ಣ ಸಂಸಾರ ಆಗ್ಬೇಕಾದ್ರೆ ಸತ್ತು ಹೋದ ಸಂಪಿಗೆ ಬದುಕಿರಬಾರ್ದು, ಸತ್ತು ಹೋಗಲೇಬೇಕು. ಸಂಪಿಗೆ, ನೀನು ನೀನು ಇನ್ನು ಬದುಕಿದ್ಯಾ? ನಾವೆಲ್ಲ ನೀನು ಸತ್ತು ಹೋಗ್ಬಿಟ್ಟಿದ್ಯಾ ಅಂತ ತಿಳ್ಕೊಂಡಿದ್ವಿ. ಸಂಪ್ಯವ್ವ, ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಾನು ಮುದ್ದು ಕೃಷ್ಣ, ನನ್ನ ಹೆಂಡತಿ ಸುನೀತಾ, ನನ್ನ ಮಗ ರಾಜೇಶ್. ಸಂಪ್ಗೆ, ನಿನ್ ದೊಡ್ಡ ಗುಣ ತಿಳ್ಕೊಳ್ದೆ ನಾನ್ ನಿನ್ನ ತುಂಬಾ ತಪ್ಪು ತಿಳ್ಕೊಂಡಿದ್ದೆ. ನೀನ್ ಮನ್ಸ್ ಮಾಡ್ದೆ ಹೋಗಿದ್ದಿದ್ರೆ ಇವ್ರು ಖಂಡಿತ ಗುಣವಾಗ್ತಿರ್ಲಿಲ್ಲ, ನನ್ ಸಂಸಾರನೂ ಒಂದ್ ಗುಡ್ತಿರ್ಲಿಲ್ಲ. ನಿನ್ನಿಂದ ನನ್ನ ಮಾಂಗಲ್ಯ ಉಳಿತು. ಮುದ್ದು ಕೃಷ್ಣ, ಈಗ ಜಮೀನ್ದಾರ ಬದುಕಿದ್ರೆ ನಿನ್ನ ಈ ಸ್ಥಿತಿಲಿ ನೋಡಿ ಎಷ್ಟು ಸಂತೋಷ ಪಡ್ತಿದ್ರು. ಸರಿಯಾದ ಸಮಯಕ್ಕೆ ನಾನು ಈ ತೋಟದ ದಾರಿಲಿ ಬರ್ದೇ ಇದ್ದಿದ್ರೆ ಎಂತ ಅನಾಹುತ ಆಗ್ಬಿಡ್ತಿತ್ತು. ನಿನ್ ಸಾವಿನ ನಿರ್ಧಾರಕ್ಕೆ ನಾನೇ ಕಾರಣ ಅಂತ ನನ್ಗನ್ನಿಸ್ತಾ ಇದೆ. ಜಮೀನ್ದಾರ ಮನೆ ಮೇಲಿನ ಅಭಿಮಾನದಿಂದ ನಿನ್ನ ಬಾಳಿಗೆ ನೀನೇ ಬಿರುಗಾಳಿ ಆಗ್ಬಿಟ್ಟೆ. ನೋಡು ಸಂಪಿಗೆ, ನೀ ಸಾಯ್ಬಾರ್ದು, ಖಂಡಿತ ನೀ ಸಾಯ್ಬಾರ್ದು. ಹೌದ್ರವ್ವ, ಊರವರೆಲ್ಲ ನೀವು ಚಿಕ್ಕದಣ್ಣ ಜೊತೆ ಓಡೋಗವ್ರೆ ಅಂತ ತೆಪ್ಪು ತಿಳ್ಕೊಂಡವ್ರೆ. ಊರವ್ರೇನು, ರಾಜಣ್ಣ, ನಿಮ್ ತಂದೆ ತಾಯಿ ಎಲ್ರೂ ಅವ್ರನ್ನ ನಂಬ್ಕೊಂಡವ್ರೆ. ನೀವು ಬದುಕಿದ್ದು ಅವ್ರ ಮಾತೆಲ್ಲ ಸುಳ್ಳು ಅಂತ ನಿರೂಪಿಸ್ಬೇಕಂಡ್ರವ್ವ. ಹೌದು ಸಂಪಿಗೆ, ಇಲ್ದೇ ಇದ್ರೆ ನಿನ್ ಮೇಲಿರೋ ಕಳಂಕ ಶಾಶ್ವತ ಉಳಿದೇ ಹೋಗ್ಬಿಡುತ್ತೆ. ನಾಳೆ ನಿನ್ ಮಗಳ ಭವಿಷ್ಯಕ್ಕೂ ತೊಂದರೆ ಆಗತ್ತೆ. ನೋಡು, ರಾಜಣ್ಣ ಹತ್ರ ನಿಜ ಏನು ಅಂತ ಹೇಳಿ ನೀವಿಬ್ರು ಒಟ್ಟಿಗೆ ಬಾಳ ನಾ ಮಾಡ್ತೀನಿ. ಬಾ. ಬೇಡ ಬೇಡ ಮುದ್ದು ಕೃಷ್ಣ, ಮುಂದೆ ಕಾದ್ರೂ ಅನಾಹುತಕ್ಕೆ ನಾನು ಅಡಿಪಾಯ ಹಾಕ್ತಾಗುತ್ತೆ. ನನ್ ಪಾಡಿಗೆ ನನ್ನ ಬಿಟ್ಬಿಡು. ಕೊನೆ ಘಳಿಗೆಲಾದ್ರೂ ನೀವೆಲ್ಲ ಸಂತೋಷವಾಗಿರೋದು ನೋಡನಲ್ಲ, ನನಗಷ್ಟೇ ಸಾಕು. ಹಾಗೆಲ್ಲ ಹೇಳ್ಬೇಡ ಸಂಪಿಗೆ. ಬದುಕಿನ ಅರ್ಥ ಏನು ಅಂತ ನನಗ್ ತಿಳಿಸಿ ನನ್ನೊಬ್ಬ ಮನುಷ್ಯನಾಗಿ ಮಾಡಿದವಳು ನೀನು ಸಾವಿನ ಸಂಕಟದಲ್ಲಿ ಸಿಕ್ಕಿ ನರಳೋದನ್ನ ನನ್ ಕೈಲಿ ನೋಡಕ್ಕಾಗಲ್ಲ ಸಂಪಿಗೆ, ನನ್ ಕೈಲಿ ನೋಡಕ್ಕಾಗಲ್ಲ. ಸಂಪಿಗೆ, ಈಗ ನೀನ್ ನನ್ ಮಾತು ಕೇಳದೆ ಇದ್ರೆ ಈ ಮುದ್ದು ಕೃಷ್ಣನ ಹಳೆ ರೂಪದಲ್ಲಿ ನೋಡ್ಬೇಕಾಗತ್ತೆ. ನೋಡ್ ಸಂಪಿಗೆ, ಈಗ ನಾವೆಲ್ಲ ಬೆಂಗಳೂರಲ್ಲೇ ಸೆಟ್ಲ್ ಆಗ್ಬಿಟ್ಟಿದೀವಿ. ನೀನು ಅಲ್ಲೇ ಬಂದು ಯಾಕಿರ್ಬಾರ್ದು? ಇಲ್ಲ. ಸರಿ, ಅಪ್ಪಯ್ಯ ಸ್ವಾಮೀಜಿಗೋಸ್ಕರ ತೋಟದಲ್ಲೊಂದು ಆಶ್ರಮ ಕಟ್ಸಿದಾರಲ್ಲ, ಅಲ್ಲೇ ಇರು. ದೂರದಿಂದ ನಕ್ಷತ್ರ ನೋಡಿ ನಾವೆಲ್ಲ ಸಂತೋಷ ಪಡೋ ಹಾಗೆ ಅಲ್ಲಿಂದಲೇ ನೀನ್ ಸಂಸಾರ ನೋಡ್ಕೊಂಡು ಕಡೆಯವರೆಗೂ ಸಂತೋಷವಾಗಿರಬಹುದಲ್ಲ. ನೋಡು ಸಂಪಿಗೆ, ನಮ್ಮಿಂದ ನಿನಗಾದ ಅನಾಹುತಕ್ಕೆ ನಾನು ಮಾಡ್ಕೊಳ್ಳೋ ಪ್ರಾಯಶ್ಚಿತ್ತ ಇದು. ದಯವಿಟ್ಟು ಇದಕ್ಕೆ ಮಾತ್ರ ಆಗಲ್ಲ ಅನ್ಬೇಡ ಪ್ಲೀಸ್. ಸರಿ. ಅಮ್ಮ, ಊಟಕ್ಕೆ ಏನ್ ಮಾಡ್ಲಿ? ಬರೀ ಗಂಜಿ ಸಾಕು. ಮಾವ, ಬೆಳಿಗ್ಗೆ ಯಾರೋ ಒಬ್ಬ ಹೆಂಗಸು ನಮ್ಮ ಮನೆ ಬಾಗ್ಲಲ್ಲಿ ನಿಂತು ನಮ್ ಮದ್ವೆ ಫೋಟೋನ ನೋಡ್ತಾ ನಿಂತಿದ್ಲಂತೆ. ಮೀನಾ ಹೋಗಿ ಯಾರು ಅಂತ ಕೇಳಿದಕ್ಕೆ ಅವಳ ಮುಖನೇ ನೋಡ್ತಾ ನೀರ್ ಬೇಕು ಅಂತ ಕೇಳಿದ್ಲಂತೆ. ಮೀನಾ ನೀರ್ ತರೋಷ್ಟ್ರಲ್ಲಿ ಅವಳಲ್ಲಿ ಇರ್ಲೇ ಇಲ್ವಂತೆ. ಯಾರಿರ್ಬಹುದು? ಮೀನಾ ನೋಡಕ್ಕೆ ಆಗಿದ್ಲಮ್ಮ? ನೋಡಕ್ಕೆ ಆಗ್ಲಿಲ್ಲಪ್ಪ ಸರಿಯಾಗಿ.
ಮುಖಕ್ಕೆ ಅರ್ಧ ಸೆರೆ ಮುಚ್ಕೊಂಡ್ಬಿಟ್ಟಿದ್ರು. ಕಾವೇರಿ, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಯಾರೋ ಇಲ್ಲೇ ಇರೋ ಭಿಕ್ಷುಕರಿರ್ಬೇಕು ಬಿಡು. ಮೇಡಮ್, ಮೀನಾ ಇಲ್ಲಿ ಕಾಣಿಸ್ತಾ ಇಲ್ಲ. ಆಗ್ಲೇ ಹೋದಲ್ಲ. ಯಾರು ಕರ್ಕೊಂಡೋದ್ರು? ಯಾರೋ ಗೊತ್ತಿಲ್ಲ. ಒಬ್ಬ ಹೆಂಗಸು ಬಿಳಿ ಸೆರೆ ಉಟ್ಕೊಂಡು ಅರ್ಧ ಮುಖ ಮುಚ್ಕೊಂಡಿದ್ಲು. ನೋಡಕ್ಕೆ ಆಗ್ಲಿಲ್ಲಪ್ಪ ಸರಿಯಾಗಿ. ಮುಖಕ್ಕೆ ಅರ್ಧ ಸೆರೆ ಮುಚ್ಕೊಂಡ್ಬಿಟ್ಟಿದ್ರು. ಮೇಡಮ್, ಯಾವ ಕಡೆ ಹೋದ್ರು? ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಜಮೀನ್ದಾರರ ತೋಟ, ಆ ಕಡೆ ಹೋದ್ರು. ನನ್ನ ಹೆಸರು ಮೀನಾ. ಇಲ್ಲಿ ಮೀನಾ ಅಂತ ಕರಿ. ಹೈ, ಎಷ್ಟು ಚೆನ್ನಾಗಿರುತ್ತೆ. ಅದ್ ಸರಿ, ನಿಮ್ಮನ್ನೇನಂತ ಕರೀಲಿ? ದೊಡ್ಡಮ್ಮ ಅಂತ ಕರಿಯಮ್ಮ. ದೊಡ್ಡಮ್ಮನಾ? ಎಲ್ಲಿ ದೊಡ್ಡಮ್ಮ ಅಂತ ಕರಿ. ನೀನ್ ಯಾಕೆ ನಿನ್ ಮುಖನ ಅರ್ಧ ಮುಚ್ಕೊಂಡಿದ್ಯಾ? ಮುಖದಲ್ಲಿ ಏನಾದ್ರು ಗಾಯ ಆಗಿದ್ಯಾ? ಹೌದಮ್ಮ, ನನ್ನ ಮುಖದಲ್ಲಿ ಎದೆಲಿ ದೊಡ್ಡ ಗಾಯ ಆಗಿದೆ. ಗಾಯ ತುಂಬಾ ಉರಿತಾ ಇದೆಯಾ? ಹೌದಮ್ಮ. ಮಗುನ ಸ್ಕೂಲ್ ಹತ್ರ ಬಿಟ್ಟಿಪ್ಪ. ಸರಿ ಬಾಮ. ಬರ್ತೀನಿ ದೊಡ್ಡಮ್ಮ. ಟಾಟಾ. ನಿಮ್ ಮಗಳನ್ನ ಇಷ್ಟೊಂದು ಪ್ರೀತಿಸ್ತಿದ್ದೀರಾ. ನಿಜ ವಿಷಯ ಏನು ಅಂತ ನಿಮ್ ಯಜಮಾನ್ ಹತ್ರ ಹೇಳಿ. ನೀನೇನ್ ಹತ್ರ ಬಾಯಿ ತುಂಬಾ ಅಮ್ಮ ಅಂತ ಕರೆಸ್ಕೋಬಾರ್ದೇನಮ್ಮ. ಸೀತಮ್ಮ, ಆಡಂಬರದ ವ್ಯಾಮೋಹದಿಂದ ಗಂಡನ ಪ್ರೀತಿ, ಮಕ್ಕಳ ಮಮತೆ ಮರೆತು ನನಗೆ ಈ ಶಿಕ್ಷೆ ಆಗ್ಲೇಬೇಕು. ಇದು ನನಗೆ ನಾನೇ ವಿಧಿಸ್ಕೊಂಡಿರೋ ಜೀವಾವಧಿ ಶಿಕ್ಷೆ. ಏನ್ರಿ ಇದು? ಹಾರ ತೆಗೆದು ಕುಂಕುಮ ಮಾಡಿಸ್ತಿದ್ದೀರಾ? ಯಾಕ್ರಿ? ನಾಳಿದ್ದು ಅವಳು 8ನೇ ವರ್ಷ ಶ್ರಾದ್ದ ಅಲ್ವಾ? ಫೋಟೋ ಮೇಲೆಲ್ಲ ಧೂಳು ಕೂತ್ಬಿಟ್ಟಿತ್ತು. ಕ್ಲೀನ್ ಮಾಡಿ ಬೇರೆ ಹಾರ ಹಾಕೋಣ ಅಂತ. ಓಹ್, ಸರಿ. ಆಡಂಬರದ ವ್ಯಾಮೋಹದಿಂದ ಗಂಡನ ಪ್ರೀತಿ, ಮಕ್ಕಳ ಮಮತೆ ಮರೆತು ನನಗೆ ಈ ಶಿಕ್ಷೆ ಆಗಲೇಬೇಕು. ಇದು ನನಗೆ ನಾನೇ ವಿಧಿಸ್ಕೊಂಡಿರೋ ಜೀವಾವಧಿ ಶಿಕ್ಷೆ. ಕಾವೇರಿ, ವಿಟಮಿನ್ ಮಾತ್ರ ತಗೋತಾ ಇದೀನಿ ಅಂತ ಹೇಳ್ಬಿಟ್ಟು ಇದೇನ್ ಮಾತ್ರ ತಗೋತಾ ಇದೀಯಾ? ಏನಂದ್ರೆ, ನನಗ್ ಮಕ್ಕಳಾದ್ರೆ ನಮ್ಮ ಮೇಲಿನ ಮೇಲಿನ ಪ್ರೀತಿ ಕಮ್ಮಿ ಆಗಿ ಅದರಿಂದ ನೀವು ನನ್ನಿಂದ ಎಲ್ಲಿ ದೂರ ಆಗೋಗ್ಬಿಡ್ತೀರೋ ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿ ನಾನು ಮಾತ್ರ ನಿಂತಿದ್ದೀನಿ. ಏನಂದ್ರೆ, ನನ್ನಿಂದ ನೀವು ಮೀನ ದೂರ ಆದ್ರೆ ನನ್ನ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ ರೀ. ನನ್ನ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ. ಕಾವೇರಿ, ಎಂತ ದೊಡ್ಡ ಮನಸ್ಸು ನಿಂದು. ನಮ್ಮ ಮೇಲಿನ ಪ್ರೀತಿಗೋಸ್ಕರ
ನೀನ್ ತಾಯ್ತನ ತ್ಯಾಗ ಮಾಡ್ತಿದ್ಯಾ ನೋಡು, ನಿನ್ನಂತವಳನ್ನ ನಾನು ಹೆಂಡತಿಯಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ. ಯಾವತ್ತೂ ನಿನ್ನ ನನ್ನಿಂದ ದೂರ ಮಾಡೋದಿಲ್ಲ. ಏನಾಯ್ತಮ್ಮ, ಯಾಕೆ ಕೇಳ್ತಿದ್ದೀರಾ? ಒಂದು ಲೋಟ ನೀರು ತಗೊಂಡ ತರ್ತೀನಮ್ಮ. ತಗೊಳ್ಳಿ. ಅಮ್ಮ, ಮೈ ಎಷ್ಟು ಸುಡ್ತಾ ಇದೆ. ನೀವು ಹೋಗಿ ಮಲ್ಕೊಳ್ಳಿ, ನಾನು ಕಷಾಯ ಮಾಡ್ಕೊಂಡು ಬರ್ತೀನಿ. ಅಮ್ಮ, ಅಮ್ಮ, ಯಾರು ಬಂದಿದ್ದಾರೆ ನೋಡಿ. ಬನ್ನಿ ಒಳಗಡೆ. ಕೂತ್ಕೊಳ್ಳಿ. ಸಂಪಿಗೆ, ಏನಿದೆಲ್ಲ? ನೀನು ಬದುಕಿರೋ ವಿಷಯ ನಮಗೆಲ್ಲ ತಿಳಿಸ್ದೆ. ಯಾಕೆ ಹೀಗೆ ಜೀವನ ನಡೆಸ್ತಾ ಇದೆಯಾ? ಒಬ್ಬ ಒಳ್ಳೆ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಬಾಳೋಕೆ ಆಗ್ತಾ ಇದ್ದಿದ್ದಕ್ಕೆ. ಪ್ರಪಂಚದಲ್ಲಿ ಕೆಟ್ಟ ತಂದೆ, ಕೆಟ್ಟ ಮಕ್ಕಳು ಇರ್ತಾರೆ. ಆದ್ರೆ ಮಕ್ಕಳಿಗೆ ಪ್ರೀತಿನೇ ತೋರಿಸ್ತಾ ಇರೋ ಕೆಟ್ಟ ತಾಯಿ ಇರೋ ನನ್ನ ಮಾತನ್ನ ನಾನು ಸುಳ್ಳು ಮಾಡಿದ್ದಕ್ಕೆ. ಆಡಂಬರದ ಜೀವನದ ಆಸೆ ಹೊತ್ತು ಈ ತಾಳಿ ಬೆಲೆನ 3 ಕಾಸಿಗೆ ಹರಾಜ್ ಹಾಕಿ ಹೊಸಲು ದಾಟಿ ಮನೆಯಿಂದ ಹೊರಗೆ ಹೋದ್ನಲ್ಲ, ಅದಕ್ಕೆ. ಸಂಪಿಗೆ, ನೀನ್ ಸತ್ತೋಗಿದೆ ಅಂತ ತಿಳ್ಕೊಂಡು. ಗೊತ್ತು ರೀ, ಆ ಪರಿಸ್ಥಿತಿಲಿ ನೀವೇ ಅಲ್ಲ, ಬೇರೆ ಯಾರೇ ಆಗಿದ್ರು ಆ ನಿರ್ಧಾರನ ತಗೋತಿದ್ರು. ನೀವ್ ಕಾವೇರಿನ ಮದುವೆ ಆಗಿರೋ ವಿಷಯ ತಿಳಿದ್ಮೇಲೆ ನನ್ ತಂಗಿ ಸಂಸಾರಕ್ಕೆ ಬಿರುಗಾಳಿ ಆಗೋದ್ ಬೇಡ ಅಂತ ನಾನೇ ಬಯಸಿ ತಗೊಂಡಿರೋ ನಿರ್ಧಾರ ಇದು. ನಿನ್ ನಿರ್ಧಾರ ನನ್ನ ಮನಸ್ಸು ಒಪ್ತಾ ಇಲ್ಲ ಸಂಪಿಗೆ. ನಾನು ಇಲ್ಲಿಗೆ ಬಂದಿರೋದು ಯಾತಕ್ಕೆ ಗೊತ್ತಾ? ನಾಳೆ ನಡೆಯೋ ನಿನ್ನ 8ನೇ ವರ್ಷದ ತಿಥಿನ ನಿಲ್ಸಿ ಊರ್ನವ್ರಿಗೆಲ್ಲ ನೀನು ಬದುಕಿರೋದು ಹೇಳಿ ನಿನ್ನ ಮುತ್ತೈದೆಯಾಗಿ ಮನೆ ತುಂಬಿಸ್ಕೊಳಕ್ಕೆ. ಬೇಡ ರೀ, ಅಂತ ಅನಾಹುತ ಮಾಡಕ್ ಹೋಗ್ಬೇಡಿ. ಎಲ್ರ ಪಾಲ್ಗೆ ನನ್ ಸತ್ತು ಪಿಂಡ ತಿನ್ನೋ ಕಾಗೆ ಆಗಿದ್ದೀನಿ. ಸಂಪಿಗೆ, ಕಾಗೆಗೆ ದೂರದಿಂದ ಅಗಲು ಹಾಕ್ತಾರೆ ಹೊರತು ಮನೆ ಒಳಗೆ ಸೇರಿಸಿ ಆ ಮನೆನ ಅಪವಿತ್ರ ಮಾಡಲ್ಲ. ನಾಳೆ ನಡೆಯೋ ಶ್ರಾದ್ದ ನಾನ್ ಸಾಯೋವರೆಗೂ ನಡೀತಾನೆ ಇರ್ಬೇಕು. ಇಲ್ಲ ಸಂಪಿಗೆ, ಇಲ್ಲ. ಯಾವ ಗಂಡನು ತನ್ನ ಹೆಂಡತಿ ಬದುಕಿರುವಾಗಲೇ ಅವಳಿಗೆ ಶ್ರಾದ್ದನ? ಇಲ್ಲ, ಇದಕ್ಕೆ ನಾನು ಖಂಡಿತ ಒಪ್ಪೋದಿಲ್ಲ. ನೀವ್ ಒಪ್ಕೊಳ್ಳೇಬೇಕು. ಒಪ್ಕೊಳ್ಳದೆ ಹೋದ್ರೆ ನನ್ ಮೇಲೆ ಆಣೆ. ರೀ, ನನಗ್ಯಾಕೋ ನಾನು ಹೆಚ್ಚು ದಿನ ಬದುಕಲ್ಲ ಅಂತ ಅನ್ನಿಸ್ತಾ ಇದೆ. ನೋಡಿ, ನಾನು ಮನೆ ಬಿಟ್ಟು ಹೋಗಿದ್ದು ಮತ್ತೆ ವಾಪಸ್ ಬಂದಿದ್ ಮಾತ್ರ ನಿಮಗ್ ಗೊತ್ತು. ಮತ್ತೆ ಏನ್ ನಡೀತು ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ. ನಾನ್ ನನ್ ಮನೆ ಹೊಸಲು ದಾಟಿದ ಮರುಕ್ಷಣನೇ ನನ್ನ ತಪ್ಪಿನ ಅರಿವಾಯ್ತು. ಮನೆಗೆ ವಾಪಸ್ ಬರುವಾಗ ದಾರಿಲಿ ಬಸ್ ಆಕ್ಸಿಡೆಂಟ್ ಆಗಿ ಮೊನ್ನೆವರೆಗೂ ನನ್ನ ಹಳೆ ನೆನಪನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೆ. ಸತ್ಯವಾಗ್ಲೂ ಹೇಳ್ತೀನಿ, ನಾನು ಯೋಚನೆಯಲ್ಲಿ ಕಳಂಕಿನಿ ಆಗಿದ್ದೀನಿ ಹೊರತು ದೈಹಿಕವಾಗಿ ನಿಷ್ಕಳಂಕಿನಿ ರೀ, ನಿಷ್ಕಳಂಕಿನಿ. ಸಂಪಿಗೆ, ಜೀವನದಲ್ಲಿ ಅನಾವಶ್ಯಕವಾಗಿ ಎಷ್ಟೊಂದು ನಾವು ಅನುಭವಿಸ್ಬಿಟ್ಟೆ. ರೀ, ನನ್ ಸಾಯಕ್ ಮುಂಚೆ ನನ್ನ ಕೊನೆ ಆಸೆನ ನಡೆಸ್ಕೊಡ್ತೀರಾ? ಹೇಳ ಸಂಪಿಗೆ,
ನೀನಾಗೆ ನಿನ್ ತಾಯಿ ಓಡ್ ಹೋದೋಳಲ್ಲ ಅಂತ ಹೇಳಿ ಅವಳು ಬಾಯಿಂದ ಒಂದೇ ಒಂದು ಸಲ ನನ್ನ ಅಮ್ಮ ಅಂತ ಕರೆಸ್ಬೇಕು. ಆಯ್ತು. ಆಮೇಲೆ ನೀವು ಪ್ರೀತಿಯಿಂದ ಸೀರೆ ಕೊಟ್ರಲ್ಲ, ಅದ್ರ ಮಹತ್ವನ ಮರೆತು ಹಣದಲ್ಲಿ ಲೆಕ್ಕ ಹಾಕ್ತೆ. ಆ ಸೀರೆ ಇನ್ನೂ ಇದೆಯಾ? ಸಂಪಿಗೆ, ನಿನ್ನ ಹುಟ್ಟ ಸೀರೆಗಳು, ತೊಟ್ಟ ಒಡವೆಗಳು ನಿನ್ನ ನೆನಪಿಗೋಸ್ಕರ ನಿನ್ನ ಸಾವಿನ ಜೊತೆ ಯಾವುದನ್ನು ಸಮಾಧಿ ಮಾಡಲಿಲ್ಲ. ನಾನ್ ಸತ್ತ ಮೇಲೆ ಆ ಸೀರೆನೆ ನನ್ ಮೈ ಮೇಲೆ ಹೋದ. ಜಮೀನ್ದಾರ್ ತೋರ ಆಶ್ರಮದಲ್ಲಿ ಗುಟ್ಟಾಗಿ ರಾಜಣ್ಣ ಸಂಸಾರ ಮಾಡ್ತಾವನೆ. ಹಂಗ ಊರ್ನವ್ರ ಕಟ್ಟಿ ಇನ್ನೊಂದ್ ಕಡೆ ದೊಡ್ಡೆಂಟಿ ಜೊತೆ ಸಂಸಾರ ಮಾಡ್ತಾವನ. ಊರ್ನವ್ರ ತೆಗ್ಸಿ ಈಶ್ವರನ ಮೂರನೇ ತೆಗಿಸ್ತೀನಿ. ಹತ್ತೋರಿಲಿ. ಏನೇ ನಮ್ಮಮ್ಮ ಓಡೋದವಳು ಅಂತೇನೆ? ಹೌದು ಕಣೆ, ನಿಮ್ಮಮ್ಮ ಓಡೋದವಳು ಕಣೆ. ಏನೇ ಇವತ್ತು ನಾನು ನಿನ್ ಸುಮ್ಮನೆ ಬಿಡಲ್ಲ ನೋಡ್ಕೊಂಡು ಅಂತ್ಯಾ? ಯಾಕಮ್ಮ ಜಗಳ ಆಡ್ತಾ ಇದ್ದೀರಾ? ಹೇಳಮ್ಮ ಮೇಲಕ್ಕೆ. ಯಾಕಮ್ಮ ಜಗಳ ಆಡ್ತಾ ಇದ್ದೀರಾ? ನೋಡಿ ಸರ್, ನಾನು ಓಡೋದವಳ ಮಗಳಂತ ಈ ರಾಣಿ ಎಲ್ರಿಗೂ ಹೇಳಿ ನಂಗೆ ಅವಮಾನ ಮಾಡ್ತಾ ಇದ್ದಾರೆ. ಯಾಕಮ್ಮ ಅಂತ ಒಳ್ಳೆ ಲಾಯರ್ ಕ್ವಶನ್ ಮಾಡ್ದಂಗ್ ಮಾಡ್ತಿರಲ್ರಿ ಮೇಟ್ರೆ. ಇವ್ರವ್ವ ನೀತಿಗೆಟ್ಟವಳು. ನಮ್ಮೂರ್ ಮಾನ ಮರವಾದಿನೆಲ್ಲ ಹರಾಜಾಕ್ಬಿಟ್ಟು ಯಾವನಿಂದನೋ ಓಡೋದವಳು. ಅದಕ್ ನನ್ನ ಮಗಳು ಅಂತಾಳಪ್ಪ. ಅಪ್ಪ ಏನಿಲ್ಲ, ನಮ್ಮಮ್ಮ ಏನ್ ಅಂತವಳು ಅಲ್ಲ. ಅಂತೋಳು ಅಲ್ಲ. ಹೋಗಿ ಸೊಸೈಟಿಲಿ ಅವನಲ್ಲ ನಿಮ್ಮಪ್ಪ ರಾಜ, ಅವನು ಕೇಳೋಗೆ ಹೇಳ್ತಾನೆ. ಕೇಳ್ತೀನಿರು, ನಾನು ಹಿಂಗ್ ಮಾಡಿಸ್ತೀನಿ. ಮಾಡ್ಸು, ಕರ್ಗಡ್ ಬಾ, ಬಂದ್ ತಿಂತೀನಿ. ಯಾಕಮ್ಮ ಮೀನಾ ಮಧ್ಯಾಹ್ನ ಬಂದ್ಬಿಟ್ಟಿದ್ಯಾ? ಸ್ಕೂಲ್ಗೆ ಹೋಗಿಲ್ವಾ? ಸ್ಕೂಲ್ ಇದೆ, ಆದ್ರೆ ನಾನು ಹೋಗಲ್ಲ. ಯಾಕೆ? ನನ್ ನಿಜ ಏನು ಅಂತ ಗೊತ್ತಾಗ್ಬೇಕು, ಆಗ್ಲೇ ನಾನ್ ಸ್ಕೂಲ್ಗೆ ಹೋಗೋದು. ನಿಜ? ಹಾಗಂದ್ರೆ ನಾನ್ ಯಾರು? ನೀನು ನನ್ನ ಮಗಳು. ನಮ್ಮಮ್ಮ ಯಾರು? ನಮ್ಮಮ್ಮ ಓಡೋದವಳ? ಅವಳು ನೀತಿಗೆಟ್ಟವಳ? ಊರಿನ ಮಾನ ಮರ್ಯಾದೆ ಎಲ್ಲ ಬೀದಿಲ್ ಹರಾಜಾಕ್ತವಳ? ಯಾರಮ್ಮ ನಿಮಗಿದೆಲ್ಲ ಹೇಳಿದ್ದು? ಆ ವೀರಪ್ಪನ ಮಗಳು ರಾಣಿ. ನಾನು ಓಡೋದವಳ ಮಗಳಂತ ಸ್ಕೂಲಲ್ಲೆಲ್ಲ ನಂಗೆ ಅವಮಾನ ಮಾಡ್ತಾಳೆ. ಹೇಳಪ್ಪ, ಅವ್ರ ಮಾತೆಲ್ಲ ನಿಜನಾ? ಅದಣ್ಣ ಏನ್ ಮಾತಪ್ಪ? ಯಾಕೆ ನೀನ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅವಳು ಯಾವತ್ತೂ ಹೀಗ್ ಮಾಡ್ತಾಳಲ್ಲ, ಎಲ್ಲಿ ಹೋಗಿರ್ಬಹುದು? ಸಂಪಿಗೆ, ಅಪ್ಪ, ದೊಡ್ಡಮ್ಮಂಗೆ ಏನಾಯ್ತು? ಮೀನಾ, ಇವ್ರು ನಿನ್ ದೊಡ್ಡಮ್ಮ ಅಲ್ಲಮ್ಮ. ನೀನ್ ಕೇಳಿದ್ಯಲ್ಲ ನಮ್ಮಮ್ಮ ಯಾರು ಅಂತ? ಇವರೇ ಅಮ್ಮ, ನಿನ್ನ ಹೆತ್ತ ತಾಯಿ. ಅಮ್ಮ, ಅಮ್ಮ, ಇನ್ನೊಂದ್ಸಲ ಕರಿಯಮ್ಮ. ಅಮ್ಮ, ಅಮ್ಮ. ವಿನೋ, ನನಗ್ ಗೊತ್ತು ರೀ, ನನಗಿಂತ ನಿಮ್ಗೆ ಸಂಪಿಗೆ ಮೇಲೆ ಪ್ರೀತಿ ಜಾಸ್ತಿ ಅಂತ. ಸತ್ತೋದವಳು ಮತ್ತೆ ಬದುಕು ಬಂದ್ಲು ಅಂತ ಇವಳ ರಹಸ್ಯವಾಗಿಟ್ಕೊಂಡು ಇವಳ ಜೊತೆ ಸಂಸಾರ ಮಾಡ್ತಿದ್ದೀರೇನ್ರೆ? ಏನೇ ನಮ್ಮ ಸಂಸಾರದ ಗೌರವನ ಬೀದಿ ಪಾಲ್ ಮಾಡಿ
ಮನೆ ಬಿಟ್ಟು ಓಡೋಗಿದ್ದು ಅಲ್ದೆ ಈಗ ಮತ್ತೆ ಊರಿಗೆ ಬಂದು ನನ್ನಿಂದ ನನ್ನ ಗಂಡನ್ನ ನನ್ನ ಮಗಳನ್ನ ದೂರ ಮಾಡಕ್ ನೋಡ್ತೀರ ನೀನು. ನನ್ನ ಒಡ ಹುಟ್ಟಿದ ಅಕ್ಕ ಅಲ್ಲ ಕಣೆ, ಪಿಶಾಚಿ. ಕಾವೇರಿ, ವಿಷಯ ಏನಂತ ಗೊತ್ತಿಲ್ಲ, ಹುಚ್ಚಾಗಿ ಮಾತಾಡಬೇಡ. ಯಾಕ್ರಿ ಮಾತಾಡ್ಬಾರ್ದು? ನನಗ್ ಮಕ್ಳಾಗೋದ್ರೆ ಎಲ್ಲಿ ನನ್ನ ಮಗಳು ಮೀನಿನ ಮೇಲಿನ ಪ್ರೀತಿ ಕಮ್ಮಿ ಆಗೋಗುತ್ತೋ ಅಂತ ನಾನು ಬಂಚೆಯನ್ನು ಪಟ್ಟ ಕಟ್ಕೊಂಡೆ. ಈಗ ನನ್ನ ಮಗಳು ನೀವು ದೂರ ಆಗೋದನ್ನ ನೋಡಿ ನಾನ್ ಸುಮ್ಮನೆ ಇರ್ಬೇಕೇನ್ರಿ? ಕಾವೇರಿ, ಇನ್ನೊಂದು ಸಲ ಕಾವೇರಿ ಅಂತ ನಿಮ್ ಬಾಯಲ್ಲಿ ಕರಿಬೇಡಿ. ನಿಮ್ ಮನಸ್ಸಿನಲ್ಲಿ ಮನೆ ಮಾಡ್ಕೊಂಡಿರೋದು ಕಾವೇರಿ ಅಲ್ಲ ರೀ, ಈ ಚಂಡಾಲಿ ಸಂಪಿಗೆ. ಸಂಪಿಗೆ, ನೀನ್ ಕೊಡಮ್ಮ. ಸಂಪಿಗೆ, ಕಾವೇರಿಯಲ್ಲಿ ಅವ್ರು ಹೊರಟೋದ್ರಮ್ಮ. ನೋಡಿ, ಅವಳು ಏನ ಅನಾಹುತ ಮಾಡ್ಕೋತಾಳೋ ಏನೋ. ಮೊದ್ಲು ಹೋಗಿ ಅವಳನ್ನ ಕಾಪಾಡಿದ್ರೆ. ಅವ್ವ, ಅವರೇ, ಅವ್ವ, ಯಾಕೆ ಕೃಷ್ಣ, ಏನಾಯ್ತು? ನಮ್ ಕಾವೇರಕ್ಕ ವಿಷ ತಗೊಂಡ್ಬಿಟ್ಟವ್ರಂತೆ ಕಂಡ್ರವ. ಏನಂದೆ? ನಮ್ ಕಾವೇರಿ ಏನವರೇ? ನನ್ನ ಕಾವೇರಿ ಹತ್ರ ಕರ್ಕೊಂಡು ಹೋಗು. ಈ ಪರಿಸ್ಥಿತಿಲಿ ಬೇಡವಾ? ಬೇಡಿ. ನನ್ ಮಾತ್ ಕೇಳು. ನನ್ ಸಾಯಕ್ ಮುಂಚೆ ನನ್ ತಂಗಿ ಸಂಸಾರನ ಸರಿ ಮಾಡ್ಬೇಕು. ಅಯ್ಯೋ ನನ್ ಕಂದ, ಇದೇನೇ ನಿನ್ನ ಅವಸ್ಥೆ? ನನ್ ಕಣ್ಣ ನಾನೇ ನಂಬಕ್ ಆಗ್ತಿಲ್ವಲ್ಲೇ. ಅಯ್ಯೋ, ನೀ ಬದುಕಿರೋ ವಿಷಯ ಯಾರಿಗೂ ತಿಳಿಸ್ಬೇಡ ಅಂತ ನಾನೇ ಮಾವಲ್ಗೆ ನಾವೇನೇ ಅಂತ ತಪ್ಪು ಮಾಡಿದೀವಿ. ನೀವೇನು ತಪ್ಪು ಮಾಡಿಲ್ಲಮ್ಮ. ನಾನ್ ಮಾಡಿದ ತಪ್ಪಿಗೆ ನಾನೇ ಮಾಡ್ಕೊಂಡು ಪ್ರಾಯಶ್ಚಿತ್ತ. ಏನಿದೆಲ್ಲ? ನನ್ ಬಗ್ಗೆ ನೀವು ಏನೇ ಯೋಚನೆ ಮಾಡ್ಬೇಡಿ. ಕಾವೇರಿ ಅವನು ತಪ್ಪು ತಿಳ್ಕೊಂಡಿದ್ದಾಳೆ. ನಾವೊಂದೇನು ತಪ್ಪಿಲ್ಲ. ಅವರು ಕನಸು ಮನಸ್ಸಲ್ಲೂ ಕಾವೇರಿ ದ್ರೋಹ ಬರ್ತಾರಲ್ಲಮ್ಮ, ದ್ರೋಹ ಬರ್ತಾರಲ್ಲ. ಕಾವೇರಿ, ಕಾವೇರಿ, ನನ್ನ ಯಾಕೆ ಉಳಿಸಿದ್ರೆ?
ನೋಡು ಕಾವೇರಿ, ನಿಜ ಸಂಗತಿ ನನಗೆ ತಿಳಿಸಿ ಮಿಡಿದ ನಿಮ್ಮ ಹೃದಯಗಳನ್ನ ಮತ್ತೆ ಒಂದುಗೂಡ್ಸಕ್ಕಷ್ಟೇ. ಇವಳು ಊರ್ ಮಾರ ಮರವಾದಿಗೆಲ್ಲ ಮಸಿ ಬಳದ್ಬಿಟ್ಟು ಯಾವನಿಂದನೋ ಓಡೋದಳು. 8 ವರ್ಷದಿಂದ ಇವಳು ಬದುಕೇವಳೆ ಅಂತ ಗೊತ್ತಿದ್ದು ರಾಜಣ್ಣ ಇವಳನ್ನ ಗುಟ್ಟಾಗಿ ಇಟ್ಕೊಂಡಿದ್ದ. ಸಾರದಕ್ಕೆ ಇವಳು ತಂಗಿ ಜೊತೆ ಸಂಸಾರನು ಮಾಡ್ತಾ ಇದ್ದ. ಇವಳು ಹೆಣನ ಯಾರು ಒಪ್ಪ ಮಾಡಬಾರ್ದು. ಅನಾಥ ಹೆಣ ಅಂತ ತಗೊಂಡೋಗಿ ಊರಾಚೆ ಬಿಸಾಕ್ ಬರ್ಬೇಕು. ನನ್ ಮಗ್ಳು ಹೆಣನ ಅನಾಥ ಹೆಣಾಗೋಕ್ ನಾ ಬಿಡೋದಿಲ್ಲ. ಏನಂದ್ರೆ ನಿಮ್ ಬಗ್ಗೆ ಹೇಳ್ರಿ. ಬೇಡಪ್ಪ. ಏನ್ರಿ ರಮೇಗೌಡ್ರೆ, ಊರಿಗೆ ಒಂದ್ ನ್ಯಾಯ ಆದ್ರೆ ನಿಮ್ಗೆ ಒಂದ್ ನ್ಯಾಯನ? ಅವತ್ ನನ್ ತಮ್ಮ ಯಾಕಚ್ಚಿತ್ತು ಒಂದ್ ಸಣ್ಣ ತಪ್ಪಾರ್ದ ಅಂತ ಸತ್ತೆಡ್ಕೊಂಡು ತಾಳಿ ಕಟ್ಸಿ ನಮ್ ಮಂತರದ ಮಾನ ಮರವನ್ನೆಲ್ಲ ಬೀದಿಗೆ ಇಡ್ಬಿಟ್ರಿ. ಇವತ್ ನಿಮ್ ಮಗಳ ಏನಾಗೋಕ್ಕೆ ನಾವೆಲ್ಲ ಪಲ್ಲಕ್ಕಿಲ್ ಹೊತ್ಕೊಂಡು ಊರ್ ತುಂಬಾ ಮೆರವಣಿಗೆ ಬರ್ಬೇಕಾ? ಮಗ ಏನ್ರಿ ನೋಡ್ತಾ ಇದ್ರ? ಎರಡು ಊರಾಚೆ ಬಿಸಾಕ್ರು. ನಿಂತ್ಕೊಳ್ಳಿ. ಕ್ಷಮಿಸ್ಬಿಡಕ್ಕ. ನಿಜ ವಿಷಯ ಏನು ಅಂತ ತಿಳಿದ ನಾನು ಅವಸರ ಪಟ್ಬಿಟ್ಟೆ. ನಿನ್ನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಅಕ್ಕ. ನಾನೇ ಕಾರಣ ಆಗ್ಬಿಟ್ಟೆ ಅಕ್ಕ. ಅಯ್ಯೋ ಅಕ್ಕ. ಯಾವನಾದ್ರೂ ಈ ಹೆಣ ಮುಟ್ಟ ಅವನ ಹೆಣ ಬೀಳುತ್ತೆ. ಯಾರ ಹೆಣ ಮೊದಲು ಬೀಳುತ್ತೆ ಅಂತ ನಾನು ನೋಡ್ತೀನಿ. ಊರಿನ ಕಾನೂನಿನ ಪ್ರಕಾರ ಈ ಹಣ ಅನಾಥ ಹೆಣ ಅಂತ ನಮ್ಮಣ್ಣ ತೀರ್ಮಾನ ಮಾಡಿದ್ಮೇಲೆ ಯಾರಾದ್ರೂ ಅದನ್ನ ತಪ್ಪಿಸಿದ್ರೆ ಅವ್ರ ಹೆಣ ಬೀಳ್ಬೇಕಾಗತ್ತೆ ಅಂತ ಧೈರ್ಯವಾಗಿ ಹೇಳೋಣ. ಏನೋ ನೋಡ್ತಾ ಇದ್ದೀರಾ? ಬಂದ್ ಹೇಳದ್ ಬಿಸಾಕ್ರು.
ಕೊಡಿಸೋ ಸೇರೆ ಮದುವೆ ಆಗೋವರೆಗೆ ತಾಯಿ ಕೊಡಿಸೋ ಸೇರೆ ತಾಯಿ ಆಗೋವರೆಗೆ ಬಂಧು ಕೊಡಿಸೋ ಸೀರೆ ಗಂಡ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆವವರೆಗೆ ಮಣ್ಣಿನ ಮಮತೆ ಮರೆವವರೆಗೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆವವರೆಗೆ ಮಣ್ಣಿನ ಮಮತೆ ಮರೆವವರೆಗೆ ಒಳ್ಳೆ ಮನಸ್ಸು ಇದ್ದರೆ ಕಷ್ಟ ಬಂತೆ ಕರಗೋ ಹೃದಯ ಇದ್ದರಂತೂ ಚಿಂತೆಯಂತೆ ಪ್ರೀತಿ ಹರಿಯ ನೀರು ಒಡೆದ ಮನಸ್ಸಿನಲ್ಲಿ